ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟಕಾಲವನ್ನು ಎದುರಿಸಲೇಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆ ನಮ್ಮ ಅತ್ಯುತ್ತಮ ಸಂಗಾತಿಗಳಾಗುತ್ತವೆ. ಪರಿಸ್ಥಿತಿಗಳು ನಮ್ಮ ವಿರುದ್ಧವಾದಾಗ ಮತ್ತು ಎಲ್ಲಾ ದಾರಿಗಳು ಮುಚ್ಚಿದಂತೆ ಭಾಸವಾದಾಗ ಧೈರ್ಯವೇ ನಮ್ಮನ್ನು ಸ್ಥಿರವಾಗಿರಿಸುವುದಲ್ಲದೆ ಮುನ್ನಡೆಯುವ ಸಾಹಸವನ್ನು ನೀಡುತ್ತದೆ. ಧೈರ್ಯವು ನಮಗೆ ಮಾನಸಿಕ ಸ್ಥಿರತೆ ಮತ್ತು ಶಾಂತಿಯನ್ನು ಒದಗಿಸಿ ನಮ್ಮೊಳಗೆ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ. ಇದು ಪ್ರತಿಯೊಂದು ಕಷ್ಟದ ನಂತರ ಸುಲಭ ಮತ್ತು ಪ್ರತಿ ಕತ್ತಲೆಯ ನಂತರ ಬೆಳಕು ಬರುತ್ತದೆ ಎಂಬ ನಂಬಿಕೆಯನ್ನು ನಮಗೆ ನೀಡುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಭಗವಂತನ ಇಚ್ಛೆಯಿಲ್ಲದೆ ನಡೆಯುವುದಿಲ್ಲ ಮತ್ತು ಇದೇ ವಿಶ್ವಾಸ ನಮಗೆ ಎಲ್ಲಾ ಸಂದರ್ಭಗಳಲ್ಲಿಯೂ ಶಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ನಾನು ನಿಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯ ಜ್ಞಾನವನ್ನು ಕೇಳಲು ಮತ್ತು ಅರ್ಥಮಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತಿರುವುದು ನಿಮ್ಮ ಜೀವನದ ಸೌಭಾಗ್ಯ. ಇದು ಕೇವಲ ಒಂದು ಗ್ರಂಥವಲ್ಲ, ಬದಲಿಗೆ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ದಿವ್ಯ ಜ್ಞಾನ. ನೀವು ಈ ಪ್ರಸ್ತುತಿಯನ್ನು ಶಾಂತ ಮನಸ್ಸಿನಿಂದ ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಕೊನೆಯವರೆಗೂ ವೀಕ್ಷಿಸಿದರೆ ಇದು ನಿಮ್ಮ ಜೀವನಕ್ಕೆ ಒಂದು ವರದಾನವೆಂದು ಸಾಬೀತಾಗಬಹುದು. ಶ್ರೀಮದ್ ಭಗವದ್ಗೀತೆಯ ಬೋಧನೆಗಳು ಕೇವಲ ಧರ್ಮ ಮತ್ತು ಕರ್ಮದ ಮಾರ್ಗವನ್ನು ಮಾತ್ರ ತೋರಿಸುವುದಿಲ್ಲ, ಬದಲಿಗೆ ಜೀವನದ ಪ್ರತಿಯೊಂದು ಮಗ್ಗುಲನ್ನು ಸುಧಾರಿಸಲು ಮತ್ತು ದುಃಖಗಳಿಂದ ಮುಕ್ತಿ ಪಡೆಯುವ ದಾರಿಯನ್ನು ಒದಗಿಸುತ್ತವೆ. ಯಾರು ಭಗವದ್ಗೀತೆಯ ಬೋಧನೆಗಳನ್ನು ಅಳವಡಿಸಿಕೊಳ್ಳುತ್ತಾರೋ ಮತ್ತು ಭಗವಾನ್ ಶ್ರೀಕೃಷ್ಣನ ಉಪದೇಶಗಳನ್ನು ತಮ್ಮ ಜೀವನದ ಭಾಗವಾಗಿಸಿಕೊಳ್ಳುತ್ತಾರೋ ಅವರು ಎಲ್ಲಾ ಚಿಂತೆ ಮತ್ತು ದುಃಖಗಳಿಂದ ಮುಕ್ತರಾಗಿ ಶಾಂತಿ ಮತ್ತು ಆನಂದವನ್ನು ಪಡೆಯುತ್ತಾರೆ. ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಗೀತೆಯ ಜ್ಞಾನವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಶ್ರೀಮದ್ ಭಗವದ್ಗೀತೆಯ 55 ಬೋಧನೆಗಳು ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟವನ್ನು ಸರಳಗೊಳಿಸಬಲ್ಲವು. ಇಂದು ನಾವು ನಿಮಗಾಗಿ ಭಗವಾನ್ ಶ್ರೀಕೃಷ್ಣನು ನೀಡಿದ ಈ ಅಮೂಲ್ಯ ಉಪದೇಶಗಳನ್ನು ತಂದಿದ್ದೇವೆ. ಈ ವಿಚಾರಗಳು ನಿಮ್ಮ ವರ್ತಮಾನವನ್ನು ಉತ್ತಮಗೊಳಿಸಲು ಮತ್ತು ನಿಮ್ಮ ಭವಿಷ್ಯಕ್ಕೆ ಹೊಸ ದಿಕ್ಕನ್ನು ನೀಡಲು ಸಹಾಯಕವಾಗುತ್ತವೆ. ಗೀತೆಯ ಜ್ಞಾನವು ಅಮೃತಕ್ಕೆ ಸಮಾನ. ಇದು ನಮ್ಮ ಹತಾಶ ಮನಸ್ಸನ್ನು ಮತ್ತೆ ಚೈತನ್ಯದಿಂದ ತುಂಬುವುದಲ್ಲದೆ ನಮ್ಮೊಳಗೆ ಹೊಸ ಶಕ್ತಿ, ಉಲ್ಲಾಸ ಮತ್ತು ಉತ್ಸಾಹವನ್ನು ತುಂಬುತ್ತದೆ. ಈ ಜ್ಞಾನವು ನಮ್ಮ ಅಸ್ತಿತ್ವದ ಆಳವನ್ನು ಅರಿಯಲು ಮತ್ತು ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳುವ ಮಾರ್ಗವನ್ನು ತೋರಿಸುತ್ತದೆ. ನೀವು ಈ ಪ್ರಸ್ತುತಿಯನ್ನು ಸಂಪೂರ್ಣ ಗಮನ ಮತ್ತು ಧೈರ್ಯದಿಂದ ಕೊನೆಯವರೆಗೂ ವೀಕ್ಷಿಸಿದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರದ ಜೊತೆಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುವಿರಿ ಎಂದು ನಾನು ಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ. ನಿಮಗೆ ಬೇಕಾಗಿರುವುದೆಲ್ಲವೂ ನಿಮಗೆ ದೊರೆಯುತ್ತದೆ. ಆದ್ದರಿಂದ ಈ ಜ್ಞಾನಯಾತ್ರೆಯಲ್ಲಿ ಪ್ರತಿಯೊಂದು ವಚನವನ್ನು, ಪ್ರತಿಯೊಂದು ಶಬ್ದವನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಸಹಾಯಕವಾಗಬಹುದು. ಸ್ನೇಹಿತರೆ, ನೀವು ಈ ಪ್ರಸ್ತುತಿಯನ್ನು ಕೊನೆಯವರೆಗೂ ನೋಡಿ ಭಗವಾನ್ ಶ್ರೀಕೃಷ್ಣನ ಅಮೂಲ್ಯ ಬೋಧನೆಗಳ ಆನಂದವನ್ನು ಪಡೆಯಬೇಕೆಂದು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಖಂಡಿತ ಬರೆಯಿರಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆಯ ಸಂಕೇತವನ್ನು ಒತ್ತಿ. ಹಾಗಾದರೆ ಈ ದಿವ್ಯ ಜ್ಞಾನದ ಯಾತ್ರೆಯನ್ನು ಪ್ರಾರಂಭಿಸೋಣ. ಈ ಯಾತ್ರೆಯು ನಿಮಗೆ ಸುಖ ಮತ್ತು ಶಾಂತಿಯನ್ನು ನೀಡುವುದಲ್ಲದೆ ಆತ್ಮಿಕ ತೃಪ್ತಿ ಮತ್ತು ಮೋಕ್ಷದ ಕಡೆಗೂ ಕೊಂಡೊಯ್ಯುತ್ತದೆ. ನಂಬಿ, ಈ ಜ್ಞಾನದಿಂದ ನಿಮ್ಮ ಪ್ರತಿಯೊಂದು ಕಷ್ಟವೂ ಸರಳವಾಗಬಹುದು ಮತ್ತು ನಿಮ್ಮ ಜೀವನವು ಹೊಸ ದಿಕ್ಕಿನಲ್ಲಿ ಸಾಗಬಹುದು. ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಬೋಧನೆ ಏನೆಂದರೆ ಇತರರಲ್ಲಿ ಆಸರೆ ಹುಡುಕುವುದನ್ನು ಬಿಡಬೇಕು. ನಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದರೆ ನಾವು ನಮ್ಮ ಜೀವನದಲ್ಲಿ ಇತರರ ಮೇಲೆ ಅವಲಂಬಿತರಾಗುತ್ತೇವೆ ಮತ್ತು ಅವರನ್ನೇ ನಮ್ಮ ಆಸರೆ ಎಂದು ಭಾವಿಸುತ್ತೇವೆ. ಇದೇ ಅಭ್ಯಾಸ ನಮ್ಮನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಕುಂದಿಸುತ್ತದೆ. ನಮ್ಮ ಕಷ್ಟಕಾಲದಲ್ಲಿ ಯಾರಾದರೂ ಜೊತೆಗಿರುವೆಂದು ನಾವು ಭಾವಿಸಿದಾಗ ಅದೇ ಜನರು ಅಂತಹ ಸಮಯದಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಮನುಷ್ಯನ ಸ್ವಭಾವ ಕ್ಷಣಿಕ, ಅವನ ನಿಷ್ಠೆಗಳು ಮತ್ತು ಆದ್ಯತೆಗಳು ಬದಲಾಗುತ್ತಲೇ ಇರುತ್ತವೆ. ಇಂದು ನಿಮ್ಮೊಂದಿಗೆ ನಿಲ್ಲುತ್ತೇನೆಂದು ಭರವಸೆ ನೀಡುವವನು ನಾಳೆ ತನ್ನ ಅನಿವಾರ್ಯತೆಗಳಿಂದ ಅಥವಾ ಸ್ವಾರ್ಥದಿಂದ ಹಿಂದೆ ಸರಿಯಬಹುದು. ಆದ್ದರಿಂದ ನಾಶವಾಗುವ ಆಧಾರವನ್ನು ನಂಬಿರುವುದು ಮರಳಿನ ಮೇಲೆ ಅರಮನೆ ಕಟ್ಟಿದಂತೆ. ಇದಕ್ಕೆ ವಿರುದ್ಧವಾಗಿ ದೇವರು ಶಾಶ್ವತ, ಬದಲಾಗದವನು ಮತ್ತು ಸರ್ವವ್ಯಾಪಿ. ನೀವು ದೇವರನ್ನೇ ನಿಮ್ಮ ಏಕೈಕ ಮತ್ತು ನಿಜವಾದ ಆಸರೆಯನ್ನಾಗಿ ಮಾಡಿಕೊಂಡಾಗ ನೀವು ಎಂದಿಗೂ ದುರ್ಬಲಗೊಳ್ಳದ ಮತ್ತು ಎಂದಿಗೂ ಕೈಬಿಡದ ಶಕ್ತಿಯೊಂದಿಗೆ ಸೇರುತ್ತೀರಿ. ಯಾವುದೇ ಸಮಸ್ಯೆ ಬಂದಾಗ, ಜೀವನದ ದಾರಿ ಕಠಿಣವೆನಿಸಿದಾಗ ದೇವರು ಯಾವಾದರೊಂದು ರೂಪದಲ್ಲಿ, ಯಾವಾದರೊಂದು ಘಟನೆ ಅಥವಾ ವ್ಯಕ್ತಿಯ ಮೂಲಕ ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುವನು.
ಈ ಜಗತ್ತನ್ನು ಆಸರೆಯಾಗಿಸುವುದು ವ್ಯರ್ಥ, ಏಕೆಂದರೆ ಈ ಜಗತ್ತೇ ನಶ್ವರ ಮತ್ತು ಇದರ ಜೀವಿಗಳು ತಾವೇ ಆಸರೆಗಾಗಿ ಅಲೆಯುತ್ತಿದ್ದಾರೆ. ತಾನೇ ಅಸ್ಥಿರವಾಗಿರುವುದು ನಿಮಗೆ ಸ್ಥಿರತೆಯನ್ನು ಹೇಗೆ ನೀಡಬಲ್ಲದು? ತಾನೇ ದಾರಿ ತಪ್ಪಿರುವುದು ನಿಮಗೆ ದಾರಿಯನ್ನು ಹೇಗೆ ತೋರಿಸಬಲ್ಲದು? ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೋ ಇಲ್ಲವೋ ಎಂಬುದು ನಿಮ್ಮ ಶ್ರದ್ಧೆ, ವಿಶ್ವಾಸ ಮತ್ತು ನಂಬಿಕೆಯ ಆಳವನ್ನು ಅವಲಂಬಿಸಿರುತ್ತದೆ. ನಿಮ್ಮ ವಿಶ್ವಾಸ ಎಷ್ಟು ಆಳವಾಗಿರುತ್ತದೆಯೋ ಅಷ್ಟೇ ಸ್ಪಷ್ಟವಾಗಿ ನೀವು ದೇವರ ಸಹಾಯವನ್ನು ನಿಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಆತ್ಮನಿರ್ಭರರಾಗಿ ಮತ್ತು ನಿಮ್ಮ ಅಂತಿಮ ಆಶ್ರಯವನ್ನು ಪರಮಾತ್ಮನಲ್ಲಿ ಮಾತ್ರ ಕಂಡುಕೊಳ್ಳಿ. ಗೀತೆಯ 2ನೇ ಬೋಧನೆಯೆಂದರೆ ಮನುಷ್ಯನ ದುಃಖಕ್ಕೆ ಅತಿ ದೊಡ್ಡ ಕಾರಣ ಅವನ ಮೋಹ. ಮೋಹ ಅಂದರೆ ಅತಿಯಾದ ಅಂಟಿಕೊಳ್ಳುವಿಕೆ ಅಥವಾ ಆಸಕ್ತಿ ಅಜ್ಞಾನಕ್ಕೆ ಜನ್ಮ ನೀಡುತ್ತದೆ, ಮತ್ತು ಇದೇ ಅಜ್ಞಾನ ಜೀವನದ ಅಸಂಖ್ಯಾತ ಸಮಸ್ಯೆಗಳಿಗೆ ಮೂಲ ಕಾರಣವಾಗುತ್ತದೆ. ಮೋಹವು ನಮ್ಮನ್ನು ವಸ್ತುಗಳು, ವ್ಯಕ್ತಿಗಳು ಮತ್ತು ಪರಿಸ್ಥಿತಿಗಳಿಗೆ ಎಷ್ಟರ ಮಟ್ಟಿಗೆ ಬಂಧಿಸುತ್ತದೆ ಎಂದರೆ ನಾವು ಅವುಗಳ ನಿಜವಾದ ಸ್ವರೂಪವನ್ನು ಮರೆತುಬಿಡುತ್ತೇವೆ. ನಾವು ಅವುಗಳನ್ನು ಶಾಶ್ವತವೆಂದು ಭಾವಿಸುತ್ತೇವೆ ಮತ್ತು ಅವುಗಳನ್ನು ಕಳೆದುಕೊಳ್ಳುವ ಭಯದಿಂದ ಬಳಲುತ್ತೇವೆ. ಮಹಾಭಾರತದ ಉದಾಹರಣೆಯು ಈ ಸತ್ಯವನ್ನು ಬಯಲುಗೊಳಿಸುತ್ತದೆ. ಮಹಾರಾಜ ಧೃತರಾಷ್ಟ್ರನು ತನ್ನ ಮಗ ದುರ್ಯೋಧನನ ಮೇಲಿನ ಮೋಹದಿಂದ ಎಷ್ಟರ ಮಟ್ಟಿಗೆ ಕುರುಡಾಗಿದ್ದನೆಂದರೆ ಅವನ ಬುದ್ಧಿ ವಿವೇಚನೆಯನ್ನು ಕಳೆದುಕೊಂಡಿತ್ತು. ದುರ್ಯೋಧನನು ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆದರೂ ಪುತ್ರಮೋಹವು ಸತ್ಯ ಮತ್ತು ಅಸತ್ಯ, ಧರ್ಮ ಮತ್ತು ಅಧರ್ಮಗಳ ನಡುವಿನ ವ್ಯತ್ಯಾಸವನ್ನು ಅರಿಯದಂತೆ ತಡೆಯಿತು. ಅವನು ದುರ್ಯೋಧನನ ತಪ್ಪು ಕಾರ್ಯಗಳನ್ನು ತಡೆಯಲು ಯಾವುದೇ ಅರ್ಥಪೂರ್ಣ ಪ್ರಯತ್ನವನ್ನು ಮಾಡಲಿಲ್ಲ. ಇದರ ಪರಿಣಾಮ ಅತ್ಯಂತ ವಿನಾಶಕಾರಿಯಾಯಿತು. ಇಡೀ ಕುರುವಂಶವೇ ನಾಶವಾಯಿತು. ಮೋಹವು ಅವನ ಕಣ್ಣುಗಳಿಗೆ ಪಟ್ಟಿ ಕಟ್ಟಿತ್ತು. ಇದರಿಂದಾಗಿ ಅವನು ಬರಲಿರುವ ಭಯಾನಕ ಭವಿಷ್ಯವನ್ನು ನೋಡಲು ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಹೇಳಿದ್ದನು, ಜ್ಞಾನದ ನಿರ್ಮಲ ಪ್ರವಾಹವು ಹರಿದಾಗ ಅದು ಮೊದಲು ಮೋಹದ ಬಲೆಯನ್ನು ಕತ್ತರಿಸುತ್ತದೆ. ಮೋಹವನ್ನು ನಾಶ ಮಾಡುವುದು ಅವಶ್ಯಕ, ಏಕೆಂದರೆ ಅದು ಅಜ್ಞಾನದ ಮೂಲ. ಅದು ನಮ್ಮನ್ನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ತಡೆಯುತ್ತದೆ ಮತ್ತು ನಮ್ಮನ್ನು ಭ್ರಮೆಯಲ್ಲಿರಿಸುತ್ತದೆ. ಮೋಹವು ಕೊನೆಗೊಂಡಾಗ ವ್ಯಕ್ತಿಯು ಪೂರ್ವಾಗ್ರಹಗಳಿಂದ ಮುಕ್ತನಾಗಿ ನಿಜವಾದ ಜ್ಞಾನವನ್ನು ಪಡೆಯಬಹುದು ಮತ್ತು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬಹುದು. ಮೋಹದಿಂದ ಮುಕ್ತಿಯೇ ಆತ್ಮಜ್ಞಾನ ಮತ್ತು ಶಾಂತಿಯ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ಹಿಂದಿನ ಕಾಲದ ಮಾತು. ಒಂದು ದೊಡ್ಡ ಮತ್ತು ಶಕ್ತಿಶಾಲಿ ರಾಜ್ಯದ ರಾಜನಿದ್ದ. ಅವನ ಬಳಿ ಅಪಾರ ಧನ, ಸಂಪತ್ತು ಮತ್ತು ವೈಭವವಿತ್ತು. ಒಬ್ಬ ವ್ಯಕ್ತಿಗೆ ಬೇಕಾಗುವ ಪ್ರತಿಯೊಂದು ವಸ್ತುವು ಅವನ ಬಳಿಯಿತ್ತು. ಭವ್ಯವಾದ ಅರಮನೆ, ಅಸಂಖ್ಯಾತ ಸೇವಕರು, ಒಂದು ವಿಶಾಲ ಮತ್ತು ಪರಾಕ್ರಮಿ ಸೈನ್ಯ ಮತ್ತು ಸಮೃದ್ಧ, ಸಂತೋಷದ ರಾಜ್ಯ. ಆದರೆ ಇಷ್ಟೆಲ್ಲಾ ಸಮೃದ್ಧಿಯ ನಡುವೆಯೂ ರಾಜನು ಯಾವಾಗಲೂ ಚಡಪಡಿಸುತ್ತಿದ್ದ ಮತ್ತು ದುಃಖಿತನಾಗಿದ್ದ. ತನ್ನ ಸಂಪತ್ತು, ತನ್ನ ಸಾಮ್ರಾಜ್ಯ ಮತ್ತು ತನ್ನ ಶಕ್ತಿ ತನ್ನಿಂದ ಕಸಿದುಕೊಳ್ಳಲ್ಪಡಬಹುದೇನೋ ಎಂಬ ಭಯ ಅವನನ್ನು ಸದಾ ಕಾಡುತ್ತಿತ್ತು. ಅವನು ಭವಿಷ್ಯದ ಚಿಂತೆಗಳಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿದ್ದನೆಂದರೆ ವರ್ತಮಾನದ ಸುಖಗಳ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ರಾಜನು ರಾಜ್ಯದ ಗಡಿಯಲ್ಲಿರುವ ದಟ್ಟವಾದ ಕಾಡಿನಲ್ಲಿ ಒಬ್ಬ ಸಂತರು ಸದಾ ಸಂತೋಷದಿಂದ ಮತ್ತು ಶಾಂತವಾಗಿರುತ್ತಾರೆಂದು ಕೇಳಿದನು. ಆ ಸಂತರಲ್ಲಿ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ ಮತ್ತು ಅವರು ಪರಮ ಜ್ಞಾನವನ್ನು ಪಡೆದಿದ್ದಾರೆಂದು ಜನರಲ್ಲಿ ಚರ್ಚೆಯಿತ್ತು. ರಾಜನು ಆ ಸಂತನನ್ನು ಖಂಡಿತವಾಗಿಯೂ ಭೇಟಿಯಾಗಿ ತನ್ನ ಮನಸ್ಸಿನ ಅಶಾಂತಿಯ ಕಾರಣ ಮತ್ತು ನಿವಾರಣೆಯನ್ನು ಕೇಳಲು ನಿರ್ಧರಿಸಿದನು. ರಾಜನು ತನ್ನ ಅತ್ಯಂತ ಭವ್ಯವಾದ ವಸ್ತ್ರಗಳನ್ನು ಧರಿಸಿ ಚಿನ್ನದ ರಥದಲ್ಲಿ ಕುಳಿತು ತನ್ನ ಕೆಲವು ವಿಶ್ವಾಸಿ ಸೈನಿಕರೊಂದಿಗೆ ಸಂತನ ಕುಟೀರದ ಕಡೆಗೆ ಹೊರಟನು. ಅವನು ಕಾಡನ್ನು ತಲುಪಿದಾಗ ಸಂತನು ಒಂದು ದೊಡ್ಡ ಮರದ ಕೆಳಗೆ ಪದ್ಮಾಸನದಲ್ಲಿ ಕುಳಿತು ಧ್ಯಾನ ಮಾಡುತ್ತಿರುವುದನ್ನು ನೋಡಿದನು. ಅವರ ಸುತ್ತಲೂ ಯಾವುದೇ ಭೌತಿಕ ಸಂಪತ್ತು ಇರಲಿಲ್ಲ, ಯಾವುದೇ ಭವ್ಯ ಆಶ್ರಮವಿರಲಿಲ್ಲ, ಧನದ ಯಾವುದೇ ಕುರುಹುವಿರಲಿಲ್ಲ. ಅವರ ಇಡೀ ಜೀವನವು ಅತ್ಯಂತ ಸರಳತೆಯಲ್ಲಿ ಕಳೆಯುತ್ತಿತ್ತು. ಅವರ ವಸ್ತ್ರಗಳು ಸಾಧಾರಣವಾಗಿದ್ದವು ಮತ್ತು ಆಹಾರವು ಭಿಕ್ಷೆಯಿಂದ ದೊರೆಯುತ್ತಿತ್ತು. ಆದರೂ ಅವರ ಮುಖದಲ್ಲಿ ಒಂದು ಅದ್ಭುತ, ಆಳವಾದ ಶಾಂತಿ ಮತ್ತು ಅಲೌಕಿಕ ಸಂತೋಷವು ಹೊಳೆಯುತ್ತಿತ್ತು. ಅದು ರಾಜನ ವೈಭವಯುತ ಜೀವನದಲ್ಲಿಯೂ ದುರ್ಲಭವಾಗಿತ್ತು. ರಾಜನು ರಥದಿಂದ ಇಳಿದು ಸಂತನ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ಹೇಳಿದನು, ಹೇ ಮಹಾತ್ಮ, ನನ್ನ ಬಳಿ ಎಲ್ಲವೂ ಇದೆ. ಧನ, ಸಂಪತ್ತು, ರಾಜ್ಯ, ಸೈನ್ಯ. ಜಗತ್ತಿನಲ್ಲಿ ನನ್ನ ಬಳಿ ಇಲ್ಲದ ಯಾವುದೇ ವಸ್ತುವಿಲ್ಲ. ಆದರೂ ನಾನು ಸದಾ ದುಃಖಿತನಾಗಿ ಮತ್ತು ಅಶಾಂತನಾಗಿರುತ್ತೇನೆ. ದಯವಿಟ್ಟು ನನ್ನ ಈ ನಿರಂತರ ದುಃಖಕ್ಕೆ ಕಾರಣವೇನು ಮತ್ತು ನಾನು ನಿಜವಾದ ಶಾಂತಿಯನ್ನು ಹೇಗೆ ಪಡೆಯಬಹುದು ಎಂದು ತಿಳಿಸಿ.
ಸಂತನು ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದು ರಾಜನ ಕಡೆಗೆ ಪ್ರೀತಿಯ ದೃಷ್ಟಿಯಿಂದ ಮುಗುಳ್ನಕ್ಕು ಹೇಳಿದರು, ರಾಜನೇ, ನಿನ್ನ ದುಃಖಕ್ಕೆ ಕಾರಣವೇನು ಎಂದು ನೀನು ನಿಜವಾಗಿಯೂ ತಿಳಿಯಲು ಬಯಸುತ್ತೀಯಾ? ರಾಜನು ತಕ್ಷಣವೇ ಕುತೂಹಲದಿಂದ ಹೌದೆಂದನು. ಹೌದು ಮಹಾತ್ಮ, ನಾನು ಯಾವುದೇ ಬೆಲೆ ತೆತ್ತಾದರೂ ಏನನ್ನಾದರೂ ತ್ಯಾಗ ಮಾಡಿಯಾದರೂ ನಿಜವಾದ ಶಾಂತಿಯನ್ನು ಪಡೆಯಲು ಬಯಸುತ್ತೇನೆ. ಸಂತನು ರಾಜನನ್ನು ತನ್ನ ಬಳಿ ನೆಲದ ಮೇಲೆ ಕುಳಿತುಕೊಳ್ಳಲು ಸೂಚಿಸಿ ಹೇಳಿದರು, ಹಾಗಾದರೆ ಕೇಳು ರಾಜನೇ, ನಿನ್ನ ಈ ಅರಮನೆಯನ್ನು, ನಿನ್ನ ಈ ವಿಶಾಲ ಸೈನ್ಯವನ್ನು ಮತ್ತು ನಿನ್ನ ಸಂಪತ್ತನ್ನೆಲ್ಲ ನನಗೆ ಕೊಡಬಲ್ಲೆಯಾ? ರಾಜನು ಇದನ್ನು ಕೇಳಿ ದಿಗ್ಭ್ರಾಂತನಾದನು. ಅವನ ಮುಖದಲ್ಲಿ ಅವಿಶ್ವಾಸ ಮತ್ತು ಭಯದ ಭಾವನೆಗಳು ಮೂಡಿದವು. ಅವನು ಹೇಳಿದನು, ಮಹಾತ್ಮ, ಇದೆಲ್ಲವೂ ನನ್ನ ವರ್ಷಗಳ ಕಠಿಣ ಪರಿಶ್ರಮ, ನನ್ನ ಬುದ್ಧಿವಂತಿಕೆ ಮತ್ತು ನನ್ನ ಪೂರ್ವಜರ ಆಸ್ತಿ. ಇದನ್ನು ನಾನು ಬಹಳ ಪ್ರಯತ್ನದಿಂದ ಕಾಪಾಡಿಕೊಂಡು ಬೆಳೆಸಿದ್ದೇನೆ. ಇದನ್ನು ಬಿಡುವುದು ನನಗೆ ಸಾಧ್ಯವಿಲ್ಲ. ಇದು ನನ್ನ ಸರ್ವಸ್ವ. ಸಂತನು ಇದನ್ನು ಕೇಳಿ ಮೆಲ್ಲಗೆ ನಗುತ್ಸ ಹೇಳಿದರು, ರಾಜನೇ, ಇದೇ ನಿನ್ನ ದುಃಖದ ಮೂಲ ಕಾರಣ. ನೀನು ಈ ನಶ್ವರ ವಸ್ತುಗಳನ್ನು ನನ್ನದು ಎಂದು ಭಾವಿಸುತ್ತೀಯಾ? ಇವುಗಳ ಮೇಲೆ ನಿನಗೆ ಆಳವಾದ ಮೋಹವಿದೆ. ಇದೇ ಮೋಹದಿಂದಾಗಿ ನೀನು ಇವುಗಳನ್ನು ಕಳೆದುಕೊಳ್ಳುವ ಭಯದಿಂದ ನಿರಂತರವಾಗಿ ಹೆದರುತ್ತಿರುತ್ತೀಯಾ? ಸತ್ಯವೇನೆಂದರೆ, ನಿಜವಾಗಿ ಇದೆಲ್ಲವೂ ನಿನ್ನದಲ್ಲವೇ ಅಲ್ಲ. ರಾಜನು ಮತ್ತಷ್ಟು ಗೊಂದಲಕ್ಕೊಳಗಾದನು. ಅವನು ಕೇಳಿದನು, ಮಹಾತ್ಮ, ಇದೆಲ್ಲವೂ ನನ್ನದಲ್ಲದಿದ್ದರೆ ಮತ್ತೆ ಯಾರದು? ಮತ್ತು ಇದು ನನ್ನದಲ್ಲದಿದ್ದರೆ ನಾನಿದನ್ನು ಹೇಗೆ ತ್ಯಜಿಸಲಿ? ತ್ಯಾಗ ಮಾಡುವುದು ತನ್ನದಾದ ವಸ್ತುವನ್ನೇ ಅಲ್ಲವೇ? ಸಂತನು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಶಾಂತ ಸ್ವರದಲ್ಲಿ ಹೇಳಿದರು, ರಾಜನೇ, ಇದೆಲ್ಲವನ್ನೂ ದೇವರು ನಿನಗೆ ಒಂದು ನಿರ್ದಿಷ್ಟ ಸಮಯಕ್ಕಾಗಿ ಒಪ್ಪಿಸಿದ್ದಾನೆ. ನೀನು ಇದರ ಮಾಲೀಕನಲ್ಲ, ಕೇವಲ ಇದರ ಸಂರಕ್ಷಕ, ಒಬ್ಬ ಪಾಲಕ ಮಾತ್ರ. ಒಂದು ದಿನ ದೇವರು ಇದನ್ನು ನಿನ್ನಿಂದ ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಹೇಗೆ ಅವನು ನಿನ್ನ ಹಿಂದಿನವರಿಂದ ತೆಗೆದುಕೊಂಡಿದ್ದನೋ ಮತ್ತು ನಿನ್ನ ನಂತರದವರಿಗೆ ಕೊಡುತ್ತಾನೋ ಹಾಗೆ. ನೀನು ಕೇವಲ ಸ್ವಲ್ಪ ಸಮಯದವರೆಗೆ ಇದನ್ನು ನೋಡಿಕೊಳ್ಳುವವನು. ಎಲ್ಲಿಯವರೆಗೆ ನೀನು ಇದನ್ನು ನನ್ನದು ಎಂದು ಭಾವಿಸುತ್ತೀಯೋ ಮತ್ತು ಇದರ ಕಳೆದು ಹೋಗುವ ಭಯದಿಂದ ಬಳಲುತ್ತೀಯೋ, ಅಲ್ಲಿಯವರೆಗೆ ನೀನು ಎಂದಿಗೂ ನಿಜವಾದ ಶಾಂತಿಯನ್ನು ಪಡೆಯಲಾರೆ. ಮೋಹ ಮತ್ತು ಇದು ನನ್ನದು ಎಂಬ ಅಧಿಕಾರದ ಭಾವವೇ ಸಮಸ್ತ ದುಃಖಗಳ ಮೂಲ ಕಾರಣ. ರಾಜನು ವಿನಮ್ರತೆಯಿಂದ ಕೇಳಿದನು, ಹಾಗಾದರೆ ನಾನು ಏನು ಮಾಡಬೇಕು ಮಹಾತ್ಮ? ನಾನು ಎಲ್ಲವನ್ನೂ ತ್ಯಜಿಸಿ ಕಾಡಿಗೆ ಬರಬೇಕೇ? ಸಂತನು ಉತ್ತರಿಸಿದರು, ಇಲ್ಲ ರಾಜನೇ, ನೀನು ನಿನ್ನ ಕರ್ತವ್ಯಗಳಿಂದ ಓಡಿ ಹೋಗುವ ಅಗತ್ಯವಿಲ್ಲ. ನೀನು ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಆದರೆ ಇದು ಬಾಹ್ಯ ತ್ಯಾಗವಲ್ಲ, ಆಂತರಿಕ ತ್ಯಾಗ. ನಿನ್ನ ರಾಜ್ಯವನ್ನು ಚೆನ್ನಾಗಿ ನಿರ್ವಹಿಸು, ನಿನ್ನ ಪ್ರಜೆಗಳನ್ನು ಪಾಲಿಸು, ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸು. ಆದರೆ ಇದೆಲ್ಲವೂ ನಿನ್ನದಲ್ಲ ಎಂಬ ಆಳವಾದ ತಿಳುವಳಿಕೆಯನ್ನು ನಿನ್ನೊಳಗೆ ಬೆಳೆಸಿಕೋ. ಇದನ್ನು ದೇವರ ಕೊಡುಗೆ ಎಂದು ಸ್ವೀಕರಿಸು ಮತ್ತು ಇದರ ಬಗ್ಗೆ ನಿನ್ನ ಮನಸ್ಸಿನ ಮೋಹವನ್ನು, ನಿನ್ನ ಆಸಕ್ತಿಯನ್ನು ತ್ಯಜಿಸು. ನಿನ್ನ ಮನಸ್ಸನ್ನು ಇದರಿಂದ ಮುಕ್ತಗೊಳಿಸು. ಬಂದಿರುವುದು ಒಂದು ದಿನ ಖಂಡಿತವಾಗಿಯೂ ಹೋಗುತ್ತದೆ ಎಂಬುದನ್ನು ಅರ್ಥಮಾಡಿಕೋ. ಕೊಡಲ್ಪಟ್ಟಿರುವುದು ಹಿಂದಕ್ಕೆ ತೆಗೆದುಕೊಳ್ಳಲ್ಪಡುತ್ತದೆ. ನೀನು ಈ ಸತ್ಯವನ್ನು ಅಳವಡಿಸಿಕೊಂಡಾಗ ನಿನಗೆ ಯಾವುದೇ ವಸ್ತುವಿನ ಆಗಮನದಿಂದ ಅತಿಯಾದ ಸಂತೋಷವಾಗುವುದಿಲ್ಲ ಮತ್ತು ಯಾವುದೇ ವಸ್ತುವಿನ ನಿರ್ಗಮನದಿಂದ ಅತಿಯಾದ ದುಃಖವೂ ಆಗುವುದಿಲ್ಲ. ರಾಜನು ಸಂತನ ಮಾತುಗಳ ಬಗ್ಗೆ ಆಳವಾಗಿ ಯೋಚಿಸಿದನು. ಅವನಿಗೆ ನಿಧಾನವಾಗಿ ತನ್ನ ತಪ್ಪಿನ ಅರಿವಾಗತೊಡಗಿತು. ಅವನ ಅಶಾಂತಿಯ ನಿಜವಾದ ಕಾರಣ ಅವನ ತೃಪ್ತಿಯಿಲ್ಲದ ಬಯಕೆ ಮತ್ತು ಆಳವಾದ ಮೋಹವೇ ಎಂದು. ಅವನು ಸದಾ ತನ್ನ ವೈಭವವನ್ನು ಕಾಪಾಡುವ ಚಿಂತೆಯಲ್ಲಿ ಸಮಯ ಕಳೆಯುತ್ತಿದ್ದನು ಮತ್ತು ಈ ಅಂತ್ಯವಿಲ್ಲದ ಚಕ್ರದಲ್ಲಿ ಅವನು ಜೀವನದ ವರ್ತಮಾನ ಕ್ಷಣದ ಸೌಂದರ್ಯ ಮತ್ತು ಶಾಂತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿದ್ದನು. ರಾಜನು ಸಂತನಿಗೆ ಧನ್ಯವಾದ ಹೇಳಿ ಅವರಿಂದ ಬೀಳ್ಕೊಂಡು ತನ್ನ ಅರಮನೆಗೆ ಹಿಂದಿರುಗಿದನು. ಅವನು ತನ್ನ ಜೀವನದಲ್ಲಿ ಮೋಹವನ್ನು ತ್ಯಜಿಸಲು ದೃಢ ಸಂಕಲ್ಪ ಮಾಡಿದನು. ಅವನು ಹಿಂದಿನಂತೆಯೇ ತನ್ನ ರಾಜಕರ್ತವ್ಯಗಳನ್ನು ಪಾಲಿಸಿದನು, ರಾಜ್ಯವನ್ನು ನಡೆಸಿದನು, ಪ್ರಜೆಗಳನ್ನು ನೋಡಿಕೊಂಡನು. ಆದರೆ ಈಗ ಅವನ ದೃಷ್ಟಿ ಬದಲಾಗಿತು. ಅವನು ವಸ್ತುಗಳನ್ನು ನನ್ನದು ಎಂದು ಭಾವಿಸದೆ ದೇವರು ಒಪ್ಪಿಸಿದ ಆಸ್ತಿ ಎಂದು ಭಾವಿಸಿ ಅವುಗಳನ್ನು ನಿರ್ವಹಿಸುತ್ತಿದ್ದನು. ನಿಧಾನವಾಗಿ ರಾಜನ ಮನಸ್ಸು ಶಾಂತವಾಗತೊಡಗಿತು. ಚಿಂತೆ ಮತ್ತು ಭಯದ ಕಾರ್ಮೋಡಗಳು ಚದುರಿದವು ಮತ್ತು ಅವನಿಗೆ ಮೊದಲ ಬಾರಿಗೆ ನಿಜವಾದ ಸುಖ ಮತ್ತು ಆಂತರಿಕ ಶಾಂತಿಯ ಅನುಭವವಾಯಿತು. ಈ ಕಥೆಯು ನಮಗೆ ಕಲಿಸುವುದೇನೆಂದರೆ, ಮೋಹ ಮತ್ತು ಅಧಿಕಾರದ ಭಾವವೇ ಜೀವನದ ಹೆಚ್ಚಿನ ದುಃಖಗಳಿಗೆ ಕಾರಣ.
ನಾವು ಈ ಭಾವವನ್ನು ಬಿಟ್ಟು ನಮ್ಮ ಬಳಿ ಇರುವುದೆಲ್ಲವನ್ನು ದೇವರ ಕೊಡುಗೆಯೆಂದು ಭಾವಿಸಿ ಅದರ ಬಗ್ಗೆ ಅನಾಸಕ್ತರಾಗಿ ನಮ್ಮ ಕರ್ತವ್ಯಗಳನ್ನು ಪಾಲಿಸಿದರೆ ನಿಜವಾದ ಶಾಂತಿ ಮತ್ತು ಪರಮಾನಂದವನ್ನು ಪಡೆಯಬಹುದು. ಶ್ರೀಮದ್ ಭಗವದ್ಗೀತೆಯ 3ನೆಯ ಬೋಧನೆಯೆಂದರೆ ಸಂಬಂಧಗಳಲ್ಲಿ ಮಿತಿಗಳು ಮೀರಿದರೆ ಕೇವಲ ವಿನಾಶವೇ ಸಂಭವಿಸುತ್ತದೆ. ಯಾವುದೇ ಸಂಬಂಧವನ್ನು ಆರೋಗ್ಯಕರವಾಗಿ ಮತ್ತು ಶಾಶ್ವತವಾಗಿ ಕಾಪಾಡಿಕೊಳ್ಳಲು ಪರಸ್ಪರ ಗೌರವ ಮತ್ತು ಗಡಿಗಳ ಪಾಲನೆ ಅತ್ಯಂತ ಅವಶ್ಯಕ. ವ್ಯಕ್ತಿಯು ಪದವಿ, ವಯಸ್ಸು ಅಥವಾ ಜ್ಞಾನದಲ್ಲಿ ಎಷ್ಟೇ ದೊಡ್ಡವನಾಗಿರಲಿ ಅಥವಾ ಎಷ್ಟೇ ಚಿಕ್ಕವನಾಗಿರಲಿ, ಅವನು ತನ್ನ ನಿರ್ಧಾರಿತ ಗಡಿಗಳನ್ನು ಉಲ್ಲಂಘಿಸಿದರೆ ಆ ಸಂಬಂಧವು ಖಂಡಿತವಾಗಿಯೂ ದುರ್ಬಲಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಮುರಿದು ಹೋಗಬಹುದು. ಮಿತಿಗಳು ಸಂಬಂಧಗಳ ಅಡಿಪಾಯ. ಅವು ಸ್ಥಿರತೆ ಮತ್ತು ಗೌರವವನ್ನು ನೀಡುತ್ತವೆ. ಮಹಾಭಾರತದಲ್ಲಿ ಸಂಬಂಧಗಳ ಮಿತಿಗಳನ್ನು ಉಲ್ಲಂಘಿಸಿದ ಮತ್ತು ಅದರ ಪರಿಣಾಮ ಮಾರಣಾಂತಿಕ ಮತ್ತು ವಿನಾಶಕಾರಿಯಾದ ಅನೇಕ ಉದಾಹರಣೆ ಇವೆ. ಪಿತಾಮಹ ಭೀಷ್ಮರು ತಮ್ಮ ಪ್ರತಿಜ್ಞೆಯ ಹೆಸರಿನಲ್ಲಿ ಅಧರ್ಮಕ್ಕೆ ಮೌನ ಸಮ್ಮತಿ ನೀಡಿದ್ದಾಗಿರಲಿ, ಗುರು ದ್ರೋಣರ ಪಕ್ಷಪಾತದ ನಡವಳಿಕೆಯಾಗಿರಲಿ, ದ್ರೌಪದಿಯಿಂದ ದುರ್ಯೋಧನನ ಅವಮಾನವಾಗಿರಲಿ ಅಥವಾ ದುರ್ಯೋಧನನಿಂದ ಪಾಂಡವರು ಮತ್ತು ದ್ರೌಪದಿಯ ವಸ್ತ್ರಾಪಹರಣದಂತಹ ಘೋರ ಕೃತ್ಯವಾಗಿರಲಿ, ಈ ಎಲ್ಲಾ ಘಟನೆಗಳಲ್ಲಿ ಮಿತಿಗಳ ಭೀಕರ ಉಲ್ಲಂಘನೆಯಾಯಿತು. ಇದು ಅಂತಿಮವಾಗಿ ಮಹಾವಿನಾಶಕ್ಕೆ ಕಾರಣವಾಯಿತು. ಇದು ನಮಗೆ ಸ್ಪಷ್ಟವಾಗಿ ಕಲಿಸುವುದೇನೆಂದರೆ, ಪ್ರತಿಯೊಂದು ಸಂಬಂಧದ ಅಡಿಪಾಯವು ಪರಸ್ಪರ ಗೌರವ, ವಿಶ್ವಾಸ ಮತ್ತು ಮಿತಿಗಳ ಪಾಲನೆಯಲ್ಲಿಯೇ ಇರುತ್ತದೆ. ಈ ಅಡಿಪಾಯ ದುರ್ಬಲವಾದರೆ, ಗಡಿಗಳನ್ನು ಮೀರಿದರೆ ಆ ಸಂಬಂಧವು ದೀರ್ಘಕಾಲ ಉಳಿಯಲು ಸಾಧ್ಯವಿಲ್ಲ ಮತ್ತು ಅದರ ಅಂತ್ಯವು ದುಃಖಕರವೇ ಆಗಿರುತ್ತದೆ. ಶ್ರೀಮದ್ ಭಗವದ್ಗೀತೆಯ 4ನೆಯ ಬೋಧನೆಯೆಂದರೆ, ಯಾರು ಇತರರಿಗೆ ಮೋಸ ಮಾಡುತ್ತಾರೋ ಅವರ ಅಂತ್ಯವು ಯಾವಾಗಲೂ ಕೆಟ್ಟದ್ದಾಗಿರುತ್ತದೆ. ಕರ್ಮದ ಸಿದ್ಧಾಂತವು ಅಚಲವಾಗಿದೆ. ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಅವನ ಸೋದರ ಮಾವ ಶಕುನಿ ತಮ್ಮ ಇಡೀ ಜೀವನದಲ್ಲಿ ಪಾಂಡವರೊಂದಿಗೆ ಕೇವಲ ವಂಚನೆ ಮತ್ತು ಕುತಂತ್ರದಿಂದಲೇ ವ್ಯವಹರಿಸಿದರು. ಅವರು ಪ್ರತಿ ಹೆಜ್ಜೆಯಲ್ಲೂ ಪಾಂಡವರಿಗೆ ದ್ರೋಹ ಬಗೆದರು, ಅವರನ್ನು ಅವಮಾನಿಸಲು ಮತ್ತು ನಾಶ ಮಾಡಲು ಪಿತೂರಿಗಳನ್ನು ರಚಿಸಿದರು ಮತ್ತು ಎಂದಿಗೂ ಪ್ರಾಮಾಣಿಕತೆ ಅಥವಾ ನ್ಯಾಯದಿಂದ ಅವರೊಂದಿಗೆ ವರ್ತಿಸಿಲ್ಲ. ಅರಗಿನ ಮನೆಯ ಪಿತೂರಿಯಾಗಿರಲಿ, ಜೂಜಾಟದಲ್ಲಿ ವಂಚನೆಯಿಂದ ರಾಜ್ಯವನ್ನು ಕಸಿದುಕೊಂಡದ್ದಾಗಿರಲಿ ಅಥವಾ ವನವಾಸದ ಸಮಯದಲ್ಲಿ ಕಷ್ಟ ಕೊಟ್ಟದ್ದಾಗಿರಲಿ, ಅವರ ಪ್ರತಿಯೊಂದು ಕಾರ್ಯವೂ ವಂಚನೆಯಿಂದ ತುಂಬಿತ್ತು. ಇದರ ಪರಿಣಾಮವಾಗಿ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ಪಕ್ಷದ ಎಲ್ಲಾ ದೊಡ್ಡ ಯೋಧರು ಭೀಷ್ಮ, ದ್ರೋಣ ಮತ್ತು ಕರ್ಣರಂತಹ ಮಹಾರಥಿಗಳು ಸೇರಿದಂತೆ ಯಾವುದಾದರೊಂದು ರೀತಿಯ ವಂಚನೆ ಅಥವಾ ನಿಯಮಬಾಹಿರ ರೀತಿಯಲ್ಲಿಯೇ ಕೊಲ್ಲಲ್ಪಟ್ಟರು. ಅವರು ಅಥವಾ ಅವರ ಪಕ್ಷದವರು ಮಾಡಿದ ಕರ್ಮದಂತೆಯೇ ಅದರ ಫಲವನ್ನು ಅವರು ಅನುಭವಿಸಬೇಕಾಯಿತು. ದುರ್ಯೋಧನನು ಜೀವನದುದ್ದಕ್ಕೂ ವಂಚನೆ ಮತ್ತು ಕುತಂತ್ರದಿಂದ ತನ್ನ ದಾರಿಯನ್ನು ಸುಗಮಗೊಳಿಸಲು ಪ್ರಯತ್ನಿಸಿದನು ಮತ್ತು ಅಂತಿಮವಾಗಿ ಅವನ ಸಾವು ಗದಾಯುದ್ಧದ ನಿಯಮಗಳ ಉಲ್ಲಂಘನೆ, ಅಂದರೆ ಒಂದು ರೀತಿಯ ವಂಚನೆಯಿಂದಲೇ ಆಯಿತು. ಈ ಪ್ರಸಂಗವು ನಮಗೆ ಆಳವಾಗಿ ಕಲಿಸುವುದೇನೆಂದರೆ, ಯಾರು ತಮ್ಮನ್ನು ತಾವು ಬಹಳ ಬುದ್ಧಿವಂತರೆಂದು ಭಾವಿಸಿ ಇತರರನ್ನು ನಿರಂತರವಾಗಿ ವಂಚಿಸುತ್ತಾರೋ ಮತ್ತು ಅವರೊಂದಿಗೆ ಅನ್ಯಾಯ ಮಾಡುತ್ತಾರೋ, ಅವರು ಕರ್ಮಚಕ್ರವು ತಿರುಗುತ್ತದೆ ಮತ್ತು ಒಂದು ದಿನ ತಾವು ಅದೇ ವಂಚನೆ ಮತ್ತು ದ್ರೋಹವನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಕರ್ಮವು ಯಾರನ್ನು ಮರೆಯುವುದಿಲ್ಲ, ಅದು ತನ್ನ ಲೆಕ್ಕವನ್ನು ಚುಕ್ತಾ ಮಾಡಿಯೇ ತೀರುತ್ತದೆ. ಯಾರು ಯಾವ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅದರ ಫಲವು ತಡವಾಗಿಯಾದರೂ ಸರಿ ಖಂಡಿತವಾಗಿಯೂ ಸಿಗುತ್ತದೆ. ಗೀತೆಯ 5ನೇ ಬೋಧನೆಯೆಂದರೆ, ಎಲ್ಲಿ ನಿಮಗೆ ಪ್ರೀತಿ ಮತ್ತು ಗೌರವವಿಲ್ಲವೋ ಅಲ್ಲಿಗೆ ಎಂದಿಗೂ ಹೋಗಬಾರದು. ಮಹಾಭಾರತ ಯುದ್ಧಕ್ಕೆ ಮುಂಚೆ ಶಾಂತಿಯ ಅಂತಿಮ ಪ್ರಯತ್ನವಾಗಿ ಭಗವಾನ್ ಶ್ರೀಕೃಷ್ಣನು ಪಾಂಡವರ ಪರವಾಗಿ ಶಾಂತಿದೂತನಾಗಿ ಹಸ್ತಿನಾಪುರಕ್ಕೆ ಹೋಗಿದ್ದನು. ಆ ಸಮಯದಲ್ಲಿ ಕುತಂತ್ರಿ ಶಕುನಿಯು ದುರ್ಯೋಧನನಿಗೆ ಕೃಷ್ಣನು ಅತ್ಯಂತ ಮಾಯಾವಿ ಮತ್ತು ಶಕ್ತಿಶಾಲಿ ಮತ್ತು ಅವನು ಹೇಗಾದರೂ ನಮ್ಮ ಪಕ್ಷಕ್ಕೆ ಬಂದರೆ ಅಥವಾ ಕನಿಷ್ಠ ತಟಸ್ಥನಾದರೆ ಪಾಂಡವರು ಖಂಡಿತವಾಗಿಯೂ ಸೋಲುತ್ತಾರೆ ಎಂದು ಸಲಹೆ ನೀಡಿದನು. ಆದ್ದರಿಂದ ಅವನನ್ನು ಸಂತೋಷಪಡಿಸಲು ಪ್ರಯತ್ನಿಸಬೇಕು. ಶಕುನಿಯ ಸಲಹೆಯನ್ನು ಸ್ವೀಕರಿಸಿ ದುರ್ಯೋಧನನು ಶ್ರೀಕೃಷ್ಣನನ್ನು ತನ್ನ ಅರಮನೆಗೆ ರಾಜಭೋಜನಕ್ಕೆ ಆಹ್ವಾನಿಸಿದನು ಮತ್ತು ಅತ್ಯಂತ ಆಗ್ರಹದಿಂದ ಆತಿಥ್ಯವನ್ನು ಸ್ವೀಕರಿಸುವಂತೆ ವಿನಂತಿಸಿದನು. ಇದಕ್ಕೆ ಶ್ರೀಕೃಷ್ಣನು ಅತ್ಯಂತ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಉತ್ತರಿಸಿದನು. ದುರ್ಯೋಧನ, ಯಾರದ್ದಾದರೂ ಮನೆಯಲ್ಲಿ ಊಟ ಮಾಡಲು ಅಥವಾ ಅವರ ಆತಿಥ್ಯವನ್ನು ಸ್ವೀಕರಿಸಲು ಕೇವಲ 2 ಕಾರಣಗಳಿರುತ್ತವೆ. ಒಂದು, ಆಹ್ವಾನ ನೀಡುವವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಳವಾದ ಪ್ರೀತಿ ಮತ್ತು ಗೌರವವಿರಬೇಕು, ಅಥವಾ ಆಹ್ವಾನವನ್ನು ಸ್ವೀಕರಿಸುವವರ ಮೇಲೆ ಯಾವುದಾದರೂ ದೊಡ್ಡ ವಿಪತ್ತು ಅಥವಾ ಅವಶ್ಯಕತೆ ಬಂದಿರಬೇಕು.
ಶ್ರೀಕೃಷ್ಣನು ಮುಂದುವರೆದು, ಈ ಸಮಯದಲ್ಲಿ ನನ್ನ ಜೀವನದಲ್ಲಿ ಯಾವುದೇ ಆಪತ್ತು ಇಲ್ಲ ಮತ್ತು ದುರ್ಯೋಧನನ ಆಹ್ವಾನದ ಹಿಂದೆ ಪ್ರೀತಿ ಅಥವಾ ಗೌರವದ ಭಾವನೆಯೂ ಇಲ್ಲ ಎಂದು ಹೇಳಿದನು. ದುರ್ಯೋಧನನು ಅವನನ್ನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಯುದ್ಧದಲ್ಲಿ ಲಾಭ ಪಡೆಯುವ ಉದ್ದೇಶದಿಂದ ಕರೆದಿದ್ದನು. ಶ್ರೀಕೃಷ್ಣನು ಹೀಗೆ ಹೇಳಿ ದುರ್ಯೋಧನನ ಆಹ್ವಾನವನ್ನು ನಿರಾಕರಿಸಿ ವಿದುರನ ಮನೆಯಲ್ಲಿ ಸರಳ ಭೋಜನವನ್ನು ಸ್ವೀಕರಿಸಿದನು. ಅಲ್ಲಿ ಅವನಿಗೆ ನಿಜವಾದ ಪ್ರೀತಿ ಮತ್ತು ಗೌರವವಿತ್ತು. ಈ ಪ್ರಸಂಗವು ನಮಗೆ ಈ ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಾವು ಎಲ್ಲಿ ನಿಜವಾದ ಪ್ರೀತಿ ಮತ್ತು ವಾಸ್ತವಿಕ ಗೌರವವನ್ನು ಪಡೆಯುತ್ತೇವೆಯೋ ಅಲ್ಲಿಗೆ ಮಾತ್ರ ಹೋಗಬೇಕು ಮತ್ತು ಅಂತಹ ಜನರೊಂದಿಗೆ ಮಾತ್ರ ಇರಬೇಕು. ಸ್ವಾರ್ಥ, ತೋರಿಕೆ ಮತ್ತು ಅಗೌರವದಿಂದ ತುಂಬಿದ ಸ್ಥಳಗಳು ಮತ್ತು ವ್ಯಕ್ತಿಗಳಿಂದ ದೂರವಿರುವುದೇ ನಮ್ಮ ಆತ್ಮಗೌರವ ಮತ್ತು ಮಾನಸಿಕ ಶಾಂತಿಗೆ ಶ್ರೇಯಸ್ಕರ. ಶ್ರೀಮದ್ ಭಗವದ್ಗೀತೆಯ 6ನೇ ಬೋಧನೆ ಎಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಕಲಿಯಿರಿ. ಏಕೆಂದರೆ ಅಶಾಂತ ಮನಸ್ಸು ಕೇವಲ ದುಃಖ, ಕ್ಲೇಶ ಮತ್ತು ಭ್ರಮೆಗೆ ಕಾರಣವಾಗುತ್ತದೆ. ಆದರೆ ಶಾಂತ ಮತ್ತು ಸ್ಥಿರ ಮನಸ್ಸು ಪ್ರೀತಿ, ಆನಂದ ಮತ್ತು ಸ್ಪಷ್ಟತೆಗೆ ಜನ್ಮ ನೀಡುತ್ತದೆ. ನಮ್ಮ ಜೀವನದ ದುಃಖ ಮತ್ತು ಸುಖಕ್ಕೂ ನಮ್ಮ ಮನಸ್ಸಿನ ಸ್ಥಿತಿಗೂ ನೇರ ಸಂಬಂಧವಿದೆ. ಮನಸ್ಸು ಅಶಾಂತವಾಗಿದ್ದರೆ ಚಿಂತೆ, ಭಯ, ಕೋಪ ಮತ್ತು ಅಸೂಯೆಯಿಂದ ತುಂಬಿದ್ದರೆ ಬಾಹ್ಯ ಪರಿಸ್ಥಿತಿಗಳು ಎಷ್ಟೇ ಅನುಕೂಲಕರವಾಗಿದ್ದರೂ ನಾವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಅಂತಹ ಅಶಾಂತ ಮನಸ್ಸು ಜೀವನದಲ್ಲಿ ಕೇವಲ ತಪ್ಪು ತಿಳುವಳಿಕೆಗಳನ್ನು ಉಂಟುಮಾಡುತ್ತದೆ, ಸಂಬಂಧಗಳನ್ನು ಹಾಳು ಮಾಡುತ್ತದೆ ಮತ್ತು ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ನಮ್ಮ ಮನಸ್ಸು ಶಾಂತವಾಗಿದ್ದರೆ, ಸ್ಥಿರವಾಗಿದ್ದರೆ, ಸಂತೃಪ್ತಿ ಮತ್ತು ಕರುಣೆಯಿಂದ ತುಂಬಿದ್ದರೆ ಬಾಹ್ಯ ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ನಾವು ಆಂತರಿಕ ಆನಂದ ಮತ್ತು ಶಾಂತಿಯನ್ನು ಅನುಭವಿಸಬಹುದು. ಶಾಂತ ಮನಸ್ಸು ಜೀವನವನ್ನು ಸರಳ, ಸುಂದರ ಮತ್ತು ಆನಂದಮಯವಾಗುತ್ತದೆ. ಮನಸ್ಸಿನಲ್ಲಿ ವ್ಯರ್ಥ ಶಂಕೆಗಳು ಮತ್ತು ಸಂದೇಹಗಳನ್ನು ಬಳಸಿಕೊಳ್ಳಬೇಡಿ, ಏಕೆಂದರೆ ಈ ಶಂಕೆಗಳು ಅವಿಶ್ವಾಸ ಮತ್ತು ತಪ್ಪು ತಿಳುವಳಿಕೆಗಳಂತಹ ಪರ್ವತಗಳನ್ನು ನಿರ್ಮಿಸುತ್ತವೆ. ಅದು ಜೀವನದಿಂದ ನಿಜವಾದ ಸುಖವನ್ನು ಕಸಿದುಕೊಳ್ಳುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ, ಮನುಷ್ಯನು ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಯಾರು ತಮ್ಮ ಮನಸ್ಸನ್ನು ಸಾಧನೆ ಮತ್ತು ವಿವೇಕದಿಂದ ನಿಯಂತ್ರಿಸುತ್ತಾರೋ ಅವರ ಮನಸ್ಸು ಅವರ ಅತ್ಯುತ್ತಮ ಸ್ನೇಹಿತನಾಗುತ್ತದೆ. ಅದು ಅವರಿಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಮತ್ತು ಪ್ರಗತಿಯ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ಆದರೆ ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲವೋ, ಯಾರು ಅದರ ಇಚ್ಛೆಗಳು ಮತ್ತು ಆವೇಗಗಳ ದಾಸರಾಗುತ್ತಾರೋ ಅವರ ಅದೇ ಮನಸ್ಸು ಅವರ ದೊಡ್ಡ ಶತ್ರುವಾಗಿ ಅವರನ್ನು ಪತನದತ್ತ ಕೊಂಡೊಯ್ಯುತ್ತದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು, ಅದನ್ನು ತರಬೇತಿಗೊಳಿಸುವುದು ಮತ್ತು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ಜೀವನದಲ್ಲಿ ನಿಜವಾದ ಮತ್ತು ಶಾಶ್ವತ ಸುಖವನ್ನು ಪಡೆಯುವ ರಹಸ್ಯ. ಶ್ರೀಮದ್ ಭಗವದ್ಗೀತೆಯ 7ನೇ ಬೋಧನೆಯು ಕಲಿಸುವುದೇನೆಂದರೆ, ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಯಾರೊಬ್ಬರ ಅಗತ್ಯವಿರುವವರನ್ನಾಗಿ ಅಥವಾ ಅವಲಂಬಿತರಾಗಿ ಮಾಡಿಕೊಳ್ಳಬೇಡಿ. ಇದು ಅತ್ಯಂತ ಮಹತ್ವದ ಜೀವನ ಸಿದ್ಧಾಂತ. ನೀವು ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಅಗತ್ಯವಿಲ್ಲದವರಾಗಿರುವವರೆಗೆ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಅಥವಾ ನಿಮ್ಮ ಅನಗತ್ಯ ಲಾಭವನ್ನು ಪಡೆಯಲು ಸಾಧ್ಯವಿಲ್ಲ. ನೀವು ಸ್ವತಂತ್ರರಾಗಿ ಮತ್ತು ಸ್ವಾಭಿಮಾನಿಗಳಾಗಿರುತ್ತೀರಿ. ಆದರೆ ಯಾವ ಕ್ಷಣದಲ್ಲಿ ನೀವು ಯಾರೊಬ್ಬರ ಬಗ್ಗೆ ನಿಮ್ಮ ಅಗತ್ಯವನ್ನು ವ್ಯಕ್ತಪಡಿಸುತ್ತೀರೋ ಅಥವಾ ಯಾರ ಮೇಲಾದರೂ ಅತಿಯಾಗಿ ಅವಲಂಬಿತರಾಗುತ್ತೀರೋ, ಅದೇ ಕ್ಷಣದಲ್ಲಿ ಆ ವ್ಯಕ್ತಿಯು ತಿಳಿದೋ ತಿಳಿಯದೆಯೋ ನಿಮ್ಮ ಲಾಭವನ್ನು ಪಡೆಯುವ ಸ್ಥಿತಿಗೆ ಬರುತ್ತಾನೆ. ಯಾದ ದಿನ ನೀವು ನಿಮ್ಮ ಜೀವನದ ಲಗಾಮನ್ನು ಬೇರೆಯವರ ಕೈಗೆ ಕೊಡುತ್ತೀರೋ, ಅವರ ಸಹಾಯವಿಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸಿ ಅದೇ ದಿನದಿಂದ ನೀವು ಅವರ ಪ್ರತ್ಯಕ್ಷ ಅಥವಾ ಪರೋಕ್ಷ ಗುಲಾಮಗಿರಿ ಮಾಡಬೇಕಾಗುತ್ತದೆ. ನೀವು ಅವರ ಅನುಚಿತ ಮಾತುಗಳನ್ನೂ ಕೇಳಬೇಕಾಗಬಹುದು, ಅವರ ತಪ್ಪು ನಡವಳಿಕೆಯನ್ನೂ ಸಹಿಸಿಕೊಳ್ಳಬೇಕಾಗಬಹುದು. ಈ ಮಾತು ಕೇವಲ ದೊಡ್ಡ ಸಂಬಂಧಗಳಾದ ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಮಕ್ಕಳ ಸಂಬಂಧಗಳಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಬದಲಿಗೆ ಜೀವನದ ಚಿಕ್ಕಪುಟ್ಟ ಕೆಲಸಗಳು ಮತ್ತು ಸಂಬಂಧಗಳಿಗೂ ಅಷ್ಟೇ ನಿಖರವಾಗಿ ಅನ್ವಯಿಸುತ್ತದೆ. ಉದಾಹರಣೆಗೆ, ಯಾರು ತಮ್ಮ ಮನೆಗೆಲಸದವರ ಅಥವಾ ಕಚೇರಿ ಸಹಾಯಕರ ಮೇಲೆ ಅಷ್ಟರ ಮಟ್ಟಿಗೆ ಅವಲಂಬಿತರಾಗುತ್ತಾರೋ, ಅವರ ಸಹಾಯವಿಲ್ಲದೆ ತಮ್ಮ ಕೆಲಸವನ್ನು ಮಾಡಲು ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ, ಅವರು ಆಗಾಗ ಕೆಲಸದವರ ಅಥವಾ ಸಹಾಯಕರ ಅನುಚಿತ ನಡವಳಿಕೆ, ಅವರ ಸ್ವೇಚ್ಛಾಚಾರ ಮತ್ತು ಅವರ ಬೇಡಿಕೆಗಳನ್ನು ಸಹಿಸಿಕೊಳ್ಳುತ್ತಿರುತ್ತಾರೆ. ಏಕೆಂದರೆ ಅವರ ಸಹಾಯವಿಲ್ಲದೆ ತಮ್ಮ ಕೆಲಸ ನಡೆಯುವುದಿಲ್ಲ, ತಮ್ಮ ಜೀವನ ಅಸ್ತವ್ಯಸ್ತವಾಗುತ್ತದೆ ಎಂದು ಅವರಿಗೆ ಅನಿಸುತ್ತದೆ. ನೀವು ಆ ಕೆಲಸವನ್ನು ನೀವೇ ಮಾಡಬಹುದು ಅಥವಾ ನಿಮ್ಮ ಬಳಿ ಇತರ ಆಯ್ಕೆಗಳು ಇವೆ ಎಂಬುದು ಅರ್ಥವಾಗುವವರೆಗೆ ಜನರು ನಿಮ್ಮ ಲಾಭವನ್ನು ಪಡೆಯುತ್ತಲೇ ಇರುತ್ತಾರೆ.
ಇದೇ ರೀತಿ ನಿಮ್ಮ ಅಧಿಕಾರಿ ಅಥವಾ ಯಜಮಾನ ನಿಮ್ಮನ್ನು ನಿರಂತರವಾಗಿ ಪೀಡಿಸುವ, ನಿಮಗೆ ಮಾನಸಿಕ ನೋವನ್ನು ಉಂಟುಮಾಡುವಂಥ ಕೆಲಸದಲ್ಲಿ ನೀವು ಸಿಲುಕಿಕೊಂಡಿದ್ದರೆ ಮತ್ತು ನೀವು ಅದನ್ನು ಸಹಿಸಿಕೊಳ್ಳುತ್ತಿದ್ದರೆ, ಇದರ ಮೂಲ ಕಾರಣ ನೀವು ಆ ಕೆಲಸದ ಅಗತ್ಯವಿರುವವರು ಎಂಬುದೇ ಆಗಿರುತ್ತದೆ. ಕೆಲಸ ಹೋದರೆ ಏನಾಗುವುದೋ ಎಂಬ ಭಯ ನಿಮಗಿರುತ್ತದೆ ಮತ್ತು ನಿಮ್ಮ ಅಧಿಕಾರಿ ಇದೇ ಭಯದ ಸಂಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಈ ಪರಿಸ್ಥಿತಿ ಮನೆ ಕುಟುಂಬದಲ್ಲಿಯೂ ಆಗಾಗ ಕಂಡುಬರುತ್ತದೆ. ಎಲ್ಲಿ ನೀವು ಯಾವುದೇ ಸದಸ್ಯನ ಭಾವನಾತ್ಮಕ ಅಥವಾ ಆರ್ಥಿಕ ಅವಲಂಬನೆಯಲ್ಲಿರುತ್ತೀರೋ, ಅಲ್ಲಿ ಜನರು ನಿಮ್ಮನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು, ನಿಮ್ಮನ್ನು ದಮನಿಸಲು ಪೂರ್ಣ ಪ್ರಯತ್ನ ಮಾಡುತ್ತಾರೆ. ಅಂತಹ ಜನರು ಆಗಾಗ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ. ಇದರಿಂದ ನೀವು ಎಂದಿಗೂ ಅವರಿಗಿಂತ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ ಮತ್ತು ಯಾವಾಗಲೂ ಅವರ ಮೇಲೆ ಅವಲಂಬಿತರಾಗಿರುತ್ತೀರಿ. ಅಗತ್ಯವಿರುವವರಾಗಿರುವುದು, ಯಾರೊಬ್ಬರ ಅವಲಂಬಿತರಾಗಿರುವುದು ಜೀವನದ ಅತಿ ದೊಡ್ಡ ದುಃಖ ಮತ್ತು ಬಂಧನ. ನಿಮ್ಮ ಜೀವನವನ್ನು ಯಾರು ಅತಿ ಹೆಚ್ಚು ಹಾಳು ಮಾಡುತ್ತಾರೋ, ಅತಿ ಹೆಚ್ಚು ನಿಯಂತ್ರಿಸುತ್ತಾರೋ, ಅವರು ನೀವೇ ಯಾರಾದರೊಂದು ರೂಪದಲ್ಲಿ ಅಗತ್ಯವಿರುವವರಾಗಿರುವ ವ್ಯಕ್ತಿಗಳೇ ಆಗಿರುತ್ತಾರೆ. ಈ ಅಗತ್ಯತೆ ಕೇವಲ ಭೌತಿಕ ವಸ್ತುಗಳು ಅಥವಾ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಬದಲಿಗೆ ಇದು ಭಾವನಾತ್ಮಕವೂ ಆಗಿರಬಹುದು. ಅದು ಬಹುಶಃ ಮಷ್ಟತ್ತು ಅಪಾಯಕಾರಿ. ಹಲವು ಬಾರಿ ನಾವು ಒಂಟಿತನದ ಭಯದಿಂದ ಅಥವಾ ಭಾವನಾತ್ಮಕ ಆಸರೆಗಾಗಿ ಅಂಥ ಜನರೊಂದಿಗೆ ಸೇರಿಕೊಳ್ಳುತ್ತೇವೆ. ಅವರು ನಮ್ಮ ಈ ಭಾವನಾತ್ಮಕ ಅಗತ್ಯಗಳ ನಿರ್ದಯವಾಗಿ ಲಾಭ ಪಡೆಯುತ್ತಾರೆ. ಅವರು ನಿಮ್ಮನ್ನು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡುತ್ತಾರೆ, ನಿಮ್ಮನ್ನು ನಿಯಂತ್ರಿಸುತ್ತಾರೆ ಮತ್ತು ನಿಮ್ಮ ಜೀವನವನ್ನು ನರಕವನ್ನಾಗಿಸುತ್ತಾರೆ. ಈ ಜಗತ್ತಿನಲ್ಲಿ ತಂದೆ ತಾಯಿಯರ ನಿಸ್ವಾರ್ಥ ಪ್ರೀತಿಯನ್ನು ಹೊರತುಪಡಿಸಿ ನೀವು ಯಾರ ಅವಲಂಬಿತರಾದರೂ ಅವರು ನಿಮ್ಮ ಲಾಭ ಪಡೆಯದಂಥ ಸಂಬಂಧ ಅಥವಾ ವ್ಯಕ್ತಿ ಸಿಗುವುದು ಬಹಳ ಕಷ್ಟ ಎಂಬುದು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಮಹತ್ವದ್ದು. ಪ್ರತಿಯೊಬ್ಬರೂ ತಿಳಿದೋ ತಿಳಿಯದೆಯೋ ತಮ್ಮ ಸ್ಥಿತಿಯ ಲಾಭವನ್ನು ಪಡೆಯಲು ಬಯಸುತ್ತಾರೆ. ಆದ್ದರಿಂದ ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಯಾರೊಬ್ಬರ ಅವಲಂಬಿತರನ್ನಾಗಿ ಅಥವಾ ಅಗತ್ಯವಿರುವವರನ್ನಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಆತ್ಮನಿರ್ಭರತೆ, ನಿಮ್ಮ ಆತ್ಮಗೌರವ ಮತ್ತು ನಿಮ್ಮ ಸ್ವಾತಂತ್ರ್ಯಕ್ಕೆ ಯಾವಾಗಲೂ ಅತ್ಯುನ್ನತ ಆದ್ಯತೆ ನೀಡಿ. ಶ್ರೀಮದ್ ಭಗವದ್ಗೀತೆಯ 8ನೇ ಬೋಧನೆಯೆಂದರೆ ನಿಮ್ಮ ಸಂತೋಷ ಮತ್ತು ದುಃಖವನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಬೇಡಿ. ನಿಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಯನ್ನು, ಪ್ರತಿಯೊಂದು ಏರಿಳಿತವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಬುದ್ಧಿವಂತಿಕೆಯಲ್ಲ. ಇದಕ್ಕೆ ಕಾರಣ ಮನುಷ್ಯನ ಸ್ವಭಾವ. ಆಗಾಗ ಜನರು ನಿಮ್ಮ ನಿಜವಾದ ಸಂತೋಷವನ್ನು ನೋಡಿ ಮನಸ್ಸಿನಲ್ಲೇ ಅಸೂಯೆ ಅಥವಾ ಹೊಟ್ಟೆಕಿಚ್ಚು ಪಡುತ್ತಾರೆ. ಅವರು ಹೊರಗಿನಿಂದ ಸಂತೋಷವನ್ನು ತೋರಿದರೂ ಸಹ. ಮತ್ತು ನೀವು ದುಃಖಿತರಾದಾಗ ಅನೇಕ ಜನರು ನಿಮ್ಮ ದುಃಖವನ್ನು ಗೇಲಿ ಮಾಡುತ್ತಾರೆ, ನಿಮ್ಮ ನೋವಿನಲ್ಲಿ ಆನಂದವನ್ನು ಹುಡುಕುತ್ತಾರೆ ಅಥವಾ ನಿಮ್ಮ ದೌರ್ಬಲ್ಯದ ಲಾಭವನ್ನು ಪಡೆಯಲು ಯೋಚಿಸುತ್ತಾರೆ. ನೀವು ಸಂತೋಷದಿಂದ ಕೆಲವರು ಮಾತ್ರ ನಿಜವಾಗಿಯೂ ಸಂತೋಷ ಪಡುತ್ತಾರೆ ಎಂಬುದು ಕಹಿ ಸತ್ಯ. ಬದಲಿಗೆ ಹೆಚ್ಚಿನ ಜನರು ನಿಮ್ಮ ತೊಂದರೆಗಳು ಮತ್ತು ವೈಫಲ್ಯಗಳಿಂದ ಮನಸ್ಸಿನಲ್ಲೇ ತೃಪ್ತಿ ಪಡುತ್ತಾರೆ. ಆದ್ದರಿಂದ ಶಾಸ್ತ್ರಗಳು ಮತ್ತು ಅನುಭವಿ ಜನರು ಹೇಳಿರುವಂತೆ ಯಾವಾಗಲೂ ನಿಮ್ಮ ಕಣ್ಣೀರು ಮತ್ತು ದುಃಖವನ್ನು ಎಲ್ಲರ ಮುಂದೆ ಇಡಬೇಡಿ. ನಿಮ್ಮ ದೌರ್ಬಲ್ಯಗಳನ್ನು ಪ್ರದರ್ಶಿಸಬೇಡಿ. ಇಲ್ಲಿ ಜನರು ಸಹಾನುಭೂತಿ ತೋರಿಸುವ ಬದಲು ಆಗಾಗ ನಿಮ್ಮ ದುಃಖದ ಮೇಲೆ ಉಪ್ಪು ಸುರಿಯಲು ಸಿದ್ಧರಾಗಿರುತ್ತಾರೆ. ನಿಮ್ಮ ಮನಸ್ಸಿನ ನಿಜವಾದ ಸ್ಥಿತಿ, ನಿಮ್ಮ ಆಳವಾದ ಭಾವನೆಗಳು, ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ದೌರ್ಬಲ್ಯಗಳನ್ನು ಯಾರು ನಿಜವಾಗಿಯೂ ಪ್ರಬುದ್ಧರು, ಬುದ್ಧಿವಂತರು, ವಿಶ್ವಾಸಾರ್ಹರು ಮತ್ತು ನಿಮ್ಮ ಮಾತನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅವರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಇಲ್ಲದಿದ್ದರೆ ಜನರು ದುಃಖಿತ ವ್ಯಕ್ತಿಯನ್ನು ಮತ್ತಷ್ಟು ದುಃಖ ಕೀಳು ಮಾಡಲು ಮತ್ತು ಸಂತೋಷವಾಗಿರುವ ವ್ಯಕ್ತಿಯನ್ನು ಯಾವುದಾದರೊಂದು ನೆಪದಿಂದ ತೊಂದರೆಗೊಳಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ನಿಮ್ಮ ಸುಖ ದುಃಖಗಳ ಅನಗತ್ಯ ಡಂಗುರ ಸಾರಬೇಡಿ ಮತ್ತು ಕೇವಲ ಸರಿಯಾದ ವ್ಯಕ್ತಿಯೊಂದಿಗೆ ಸರಿಯಾದ ಸಮಯದಲ್ಲಿ ಮಾತ್ರ ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ. ಶ್ರೀಮದ್ ಭಗವದ್ಗೀತೆಯ 9ನೇ ಬೋಧನೆಯೆಂದರೆ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ಸುಖಕರವಾಗಿರಲಿ ಅಥವಾ ದುಃಖಕರವಾಗಿರಲಿ, ಅದು ಅಂತಿಮವಾಗಿ ನಮ್ಮ ಒಳ್ಳೆಯದಕ್ಕಾಗಿಯೇ ಆಗಿರುತ್ತದೆ. ಆ ಘಟನೆಯು ವರ್ತಮಾನದಲ್ಲಿ ನಡೆಯುತ್ತಿರಲಿ, ಭವಿಷ್ಯದಲ್ಲಿ ನಡೆಯಲಿರುವುದಾಗಿರಲಿ ಅಥವಾ ಭೂತಕಾಲದಲ್ಲಿ ನಡೆದು ಹೋಗಿರಲಿ, ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಆಳವಾದ ಉದ್ದೇಶ ಅಡಗಿರುತ್ತದೆ. ಅದು ಬಹುಶಃ ನಮಗೆ ತಕ್ಷಣಕ್ಕೆ ಅರ್ಥವಾಗದಿರಬಹುದು. ಈ ಬೋಧನೆಯು ಕೇಳಲು ಎಷ್ಟು ಸರಳವೆನಿಸುತ್ತದೆಯೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮತ್ತು ಹೃದಯದಿಂದ ಸ್ವೀಕರಿಸುವುದು ಅಷ್ಟೇ ಮತ್ತು ಬಹುಶಃ ಅದಕ್ಕಿಂತಲೂ ಹೆಚ್ಚು ಕಷ್ಟಕರವಾಗಿರುತ್ತದೆ. ವಿಶೇಷವಾಗಿ ಜೀವನದಲ್ಲಿ ಯಾವುದೇ ರೀತಿಯ ಭಯಾನಕ ದುಃಖ, ಅಸಹನೀಯ ಕಷ್ಟ ಅಥವಾ ಘೋರ ಅನ್ಯಾಯ ನಮ್ಮ ಮುಂದೆ ಬಂದಾಗ
ಅಂತಹ ಕ್ಷಣಗಳಲ್ಲಿ ಎಲ್ಲವೂ ಚದುರಿ ಹೋದಂತೆ ಅನಿಸಿದಾಗ ನಮಗೆ ಇಡೀ ಜಗತ್ತೇ ತಪ್ಪು, ನಿರ್ದಯಿ ಮತ್ತು ಸ್ವಾರ್ಥಿ ಎಂದು ಅನಿಸಲು ಪ್ರಾರಂಭಿಸುತ್ತದೆ. ಆಗ ನಮ್ಮೊಂದಿಗೆ ನಡೆಯುತ್ತಿರುವುದೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿರುವುದು ಎಂದು ನಂಬುವುದು ಬಹುತೇಕ ಅಸಾಧ್ಯವಾಗುತ್ತದೆ. ಅತ್ಯಂತ ಪ್ರೀತಿಯ ವ್ಯಕ್ತಿಯೊಬ್ಬರು ನಮಗೆ ಆಳವಾದ ನೋವನ್ನುಂಟು ಮಾಡಿದಾಗ, ನಮ್ಮೊಂದಿಗೆ ವಿಶ್ವಾಸದ್ರೋಹವಾದಾಗ, ಅಥವಾ ಸಮಾಜ ಅಥವಾ ಪರಿಸ್ಥಿತಿಗಳು ನಮ್ಮೊಂದಿಗೆ ಅನ್ಯಾಯ ಮಾಡಿದಾಗ ಎಲ್ಲವೂ ಮುಗಿದು ಹೋದಂತೆ, ಜೀವನವು ನಿರರ್ಥಕವಾದಂತೆ ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ, ಆಗಾಗ ಈ ಕಷ್ಟಗಳು ಮತ್ತು ತೊಂದರೆಗಳ ಹೊಡೆತಗಳಿಂದಲೇ ನಾವು ಮೊದಲಿಗಿಂತ ಹೆಚ್ಚು ಬಲಶಾಲಿ, ಅನುಭವಿ ಮತ್ತು ಯೋಗ್ಯರಾಗುತ್ತೇವೆ. ಕಷ್ಟಗಳು ನಮಗೆ ಜೀವನದ ಆ ಕಹಿ ಸತ್ಯಗಳನ್ನು ಪರಿಚಯಿಸುತ್ತವೆ. ಅವುಗಳಿಂದ ನಾವು ಸುಖದ ದಿನಗಳಲ್ಲಿ ಅಜ್ಞಾನಿಗಳಾಗಿರುತ್ತೇವೆ. ಯಾರು ನಮ್ಮ ನಿಜವಾದ ಹಿತೈಷಿಗಳು ಮತ್ತು ಯಾರು ಕೇವಲ ತೋರಿಕೆಯ ಸಂಗಾತಿಗಳು ಎಂಬುದನ್ನು ಅವು ನಮಗೆ ತೋರಿಸುತ್ತವೆ. ಈ ಅನುಭವಗಳು ಆ ಕಹಿ ಔಷಧಿಯಂತೆ ಅದನ್ನು ತಾಯಿ ತನ್ನ ಅನಾರೋಗ್ಯದ ಮಗುವಿಗೆ ಕುಡಿಸುತ್ತಾಳೆ. ಮಗುವಿಗೆ ಆ ಔಷಧಿ ಇಷ್ಟವಾಗುವುದಿಲ್ಲ, ಅದು ಅಳುತ್ತದೆ, ಕಿರುಚುತ್ತದೆ. ಆದರೆ ಅದೇ ಕಹಿ ಔಷಧಿಯು ಅದರ ಕಾಯಿಲೆಯನ್ನು ಮೂಲದಿಂದಲೇ ನಿವಾರಿಸುತ್ತದೆ ಮತ್ತು ಅದನ್ನು ಆರೋಗ್ಯವಂತವಾಗಿಸುತ್ತದೆ. ಹಾಗೆಯೇ ಜೀವನದ ಕಷ್ಟಕರ ಮತ್ತು ದುಃಖದಾಯಕ ಅನುಭವಗಳು ನಮ್ಮನ್ನು ಪ್ರಬುದ್ಧರನ್ನಾಗಿಸುತ್ತವೆ, ನಮಗೆ ಆತ್ಮಾವಲೋಕನಕ್ಕೆ ಅವಕಾಶ ನೀಡುತ್ತವೆ ಮತ್ತು ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತವೆ. ಆ ಸಮಯದಲ್ಲಿ ಅವು ಅಸಹನೀಯವಾಗಿ ನೋವಿನಿಂದ ಕೂಡಿದ್ದರೂ ಸಹ ನಾವು ಆಗಾಗ ನಮ್ಮ ಸೀಮಿತ ತಿಳುವಳಿಕೆ ಮತ್ತು ಅನುಭವ ನಮಗೆ ಕಲಿಸುವ ಸತ್ಯವನ್ನೇ ಅಂತಿಮವೆಂದು ಭಾವಿಸಿ ಬದುಕುತ್ತೇವೆ. ಆದರೆ ಜೀವನದ ನಿಜವಾದ ಸತ್ಯ, ಅದರ ಆಳ, ನಾವು ಆ ಕಷ್ಟಕರ ಮತ್ತು ಸವಾಲಿನ ಪರಿಸ್ಥಿತಿಗಳಿಂದ ಹಾದು ಹೋಗುವವರೆಗೂ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಈ ಬೋಧನೆಯು ನಮಗೆ ಕಲಿಸುವುದೇನೆಂದರೆ, ಜೀವನದ ಪ್ರತಿಯೊಂದು ಘಟನೆ, ಅದು ಸುಖಕರವಾಗಿರಲಿ ಅಥವಾ ದುಃಖಕರವಾಗಿರಲಿ, ತನ್ನೊಂದಿಗೆ ಒಂದು ಸಂದೇಶ, ಒಂದು ಪಾಠವನ್ನು ತರುತ್ತದೆ ಮತ್ತು ಅದಕ್ಕೆ ಯಾವುದಾದರೊಂದು ಆಳವಾದ ಉದ್ದೇಶ ಖಂಡಿತವಾಗಿಯೂ ಇರುತ್ತದೆ. ಆ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆ ಘಟನೆಯನ್ನು ಸ್ವೀಕರಿಸಲು ನಾವು ಧೈರ್ಯ, ವಿಶ್ವಾಸ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಶ್ರೀಮದ್ ಭಗವದ್ಗೀತೆಯ 10ನೇ ಬೋಧನೆಯೆಂದರೆ, ಯಾರು ನಿಮ್ಮೊಂದಿಗೆ ಅಧರ್ಮ ಅಥವಾ ಅನ್ಯಾಯ ಮಾಡುತ್ತಾರೋ ಅವರಿಗೆ ಶಿಕ್ಷೆ ನೀಡುವುದು ಅಥವಾ ಅದರ ಪ್ರತೀಕಾರ ಮಾಡುವುದು ಅವಶ್ಯಕ. ಅತ್ಯಾಚಾರವನ್ನು ಮೌನವಾಗಿ ಸಹಿಸಿಕೊಳ್ಳುವುದು ಸ್ವತಃ ಧರ್ಮವನ್ನು ನಾಶ ಮಾಡುವುದಕ್ಕೆ ಮತ್ತು ಅಧರ್ಮವನ್ನು ತಿಳಿಯದೆ ಪ್ರೋತ್ಸಾಹಿಸುವುದಕ್ಕೆ ಸಮಾನ. ನೀವು ನಿಮ್ಮ ಮೇಲಾಗುತ್ತಿರುವ ಅತ್ಯಾಚಾರ ಅಥವಾ ಅನ್ಯಾಯವನ್ನು ನಿರಂತರವಾಗಿ ಸಹಿಸಿಕೊಳ್ಳುತ್ತಿದ್ದರೆ, ಅತ್ಯಾಚಾರಿ ಅಥವಾ ಅನ್ಯಾಯ ಮಾಡುವ ವ್ಯಕ್ತಿಯು ನಿಮ್ಮನ್ನು ದುರ್ಬಲರೆಂದು ಭಾವಿಸುತ್ತಾನೆ ಮತ್ತು ಅವನ ಧೈರ್ಯ ಮತ್ತಷ್ಟು ಹೆಚ್ಚಾಗುತ್ತದೆ. ಅವನು ನಿಮ್ಮೊಂದಿಗೆ ಮತ್ತಷ್ಟು ಅನ್ಯಾಯ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ನಿಮಗೆ ಮತ್ತಷ್ಟು ನೋವನ್ನುಂಟು ಮಾಡುತ್ತಾನೆ. ಇದರ ಜೊತೆಗೆ ನೀವು ಅಧರ್ಮವನ್ನು ಸಹಿಸಿಕೊಂಡಾಗ ನೀವು ನಿಷ್ಕ್ರಿಯವಾಗಿ ಅವನ ಪಾಪದಲ್ಲಿಯೂ ಭಾಗಿಯಾಗುತ್ತೀರಿ. ಮಹಾಭಾರತ ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಮುಂದೆ ತನ್ನ ಪ್ರೀತಿಯವರಾದ ಪಿತಾಮಹ, ಗುರು, ಸಹೋದರರು ಮತ್ತು ಸಂಬಂಧಿಕರನ್ನು ಯುದ್ಧಕ್ಕಾಗಿ ನಿಂತಿರುವುದನ್ನು ನೋಡಿದಾಗ ಅವನ ಹೃದಯ ಕರಗಿತು. ಅವನು ಶ್ರೀಕೃಷ್ಣನಿಗೆ ತಾನು ಯಾರೊಂದಿಗೆ ಯುದ್ಧ ಮಾಡಲು ಹೊರಟಿದ್ದಾನೋ ಅವರೆಲ್ಲರೂ ತನ್ನವರು, ಪೂಜ್ಯರು ಮತ್ತು ಅವರ ಮೇಲೆ ಶಸ್ತ್ರಾಸ್ತ್ರ ಎತ್ತುವುದು ಪಾಪ ಎಂದು ಹೇಳಿದನು. ಅರ್ಜುನನು ಮೋಹ ಮತ್ತು ಭ್ರಮೆಯಿಂದ ತನ್ನ ಆಯುಧಗಳನ್ನು ಕೆಳಗಿಟ್ಟು ಯುದ್ಧ ಮಾಡಲು ನಿರಾಕರಿಸಿದನು. ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯ ಉಪದೇಶವನ್ನು ನೀಡುತ್ತಾ, ಯಾರನ್ನು ಅವನು ತನ್ನವರು ಎಂದು ಭಾವಿಸಿ ಮೋಹಕ್ಕೊಳಗಾಗಿದ್ದಾನೋ ಅವರೆಲ್ಲರೂ ಅಧರ್ಮಿ ಕೌರವರ ಪಕ್ಷದಲ್ಲಿ ನಿಂತು ಅಧರ್ಮವನ್ನು ಬೆಂಬಲಿಸುತ್ತಿದ್ದಾರೆ ಎಂದು ವಿವರಿಸಿದನು. ಅವರು ಪಾಪದ ಬೆಂಬಲಿಗರು. ಅರ್ಜುನನು ಒಬ್ಬ ಕ್ಷತ್ರಿಯನಾಗಿ ತನ್ನ ಧರ್ಮವನ್ನು ಪಾಲಿಸದಿರದಿದ್ದರೆ ಸಮಾಜದಲ್ಲಿ ಧರ್ಮದ ಸ್ಥಾಪನೆಯಾಗುವುದಿಲ್ಲ, ಅಧರ್ಮ ಮತ್ತು ಪಾಪ ಮತ್ತಷ್ಟು ಹೆಚ್ಚಾಗುತ್ತದೆ ಮತ್ತು ಸಜ್ಜನರ ಜೀವನ ಕಷ್ಟವಾಗುತ್ತದೆ. ಶ್ರೀಕೃಷ್ಣನು ವಿವರಿಸಿದನು, ಪಾಪಿಗಳಿಗೆ ಅವರ ಕರ್ಮಗಳ ದಂಡ ಸಿಗದಿದ್ದಾಗ, ಅವರನ್ನು ತಡೆಯದಿದ್ದಾಗ ಅವರ ಧೈರ್ಯ ಹೆಚ್ಚುತ್ತದೆ ಮತ್ತು ಅವರು ಸಮಾಜದಲ್ಲಿ ಮತ್ತಷ್ಟು ದೊಡ್ಡ ಅನ್ಯಾಯ ಮತ್ತು ಅತ್ಯಾಚಾರಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಇದೇ ರೀತಿ ವೈಯಕ್ತಿಕ ಜೀವನದಲ್ಲಿಯೂ ಯಾರಾದರೂ ನಿಮ್ಮೊಂದಿಗೆ ಅನ್ಯಾಯ ಮಾಡಿದಾಗ ಮತ್ತು ನೀವು ಅದನ್ನು ಕೇವಲ ಸಂಘರ್ಷವನ್ನು ತಪ್ಪಿಸಲು ಅಥವಾ ಎದುರಿಗಿರುವವರನ್ನು ಕೋಪಗೊಳಿಸದಿರಲು ಸಹಿಸಿಕೊಳ್ಳುತ್ತಿದ್ದರೆ, ಆ ವ್ಯಕ್ತಿಯು ನಿಮ್ಮನ್ನು ದುರ್ಬಲರೆಂದು ಭಾವಿಸುತ್ತಾನೆ. ಅವನು ನಿಮ್ಮೊಂದಿಗೆ ದುರ್ವರ್ತನೆ ತೋರುವುದು ಅಥವಾ ನಿಮ್ಮನ್ನು ಶೋಷಣೆ ಮಾಡುವುದು ತನ್ನ ಹಕ್ಕು ಎಂದು ಭಾವಿಸಲು ಪ್ರಾರಂಭಿಸುತ್ತಾನೆ.
ಆದರೆ ನೀವು ಧೈರ್ಯದಿಂದ ಆ ಅನ್ಯಾಯವನ್ನು ವಿರೋಧಿಸಿದಾಗ, ನೀವು ಅವನ ತಪ್ಪನ್ನು ಸ್ಪಷ್ಟವಾಗಿ ಅವನಿಗೆ ಅರಿವು ಮೂಡಿಸಿದಾಗ ಮತ್ತು ನೀವು ನಿಮ್ಮ ಗಡಿಗಳನ್ನು ರಕ್ಷಿಸಿಕೊಂಡಾಗ ಆ ವ್ಯಕ್ತಿಯು ತನ್ನ ಗಡಿಗಳಲ್ಲಿರಲು ಕಲಿಯುತ್ತಾನೆ ಮತ್ತು ಭವಿಷ್ಯದಲ್ಲಿ ನಿಮ್ಮೊಂದಿಗೆ ಅಂಥ ನಡವಳಿಕೆಯನ್ನು ತೋರಲು ಹೆದರುತ್ತಾನೆ. ಇದು ಕಲಿಯುಗ. ಇಲ್ಲಿ ನೀವು ನಿಮ್ಮ ರಕ್ಷಣೆ ಮತ್ತು ನಿಮ್ಮ ಹಕ್ಕುಗಳಿಗಾಗಿ ನೀವೇ ಹೋರಾಡಬೇಕಾಗುತ್ತದೆ. ಬೇರಾರು ನಿಮ್ಮ ಹೋರಾಟವನ್ನು ಮಾಡಲು ಬರುವುದಿಲ್ಲ. ಆದ್ದರಿಂದ ಯಾರಾದರೂ ನಿಮ್ಮೊಂದಿಗೆ ಅನ್ಯಾಯ ಮಾಡಿದರೆ ಮೌನವಾಗಿರುವುದು ಅಥವಾ ಅದನ್ನು ಸಹಿಸಿಕೊಳ್ಳುವುದು ಹೇಡಿತನ. ಅದನ್ನು ದೃಢವಾಗಿ, ಧೈರ್ಯದಿಂದ ಮತ್ತು ನೀತಿಪೂರ್ವಕವಾಗಿ ಎದುರಿಸುವುದೇ ಧರ್ಮ. ಶ್ರೀಮದ್ ಭಗವದ್ಗೀತೆಯ 11ನೇ ಬೋಧನೆಯೆಂದರೆ, ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ 3 ಹಂತಗಳಿವೆ: ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ. ಈ ಹಂತಗಳನ್ನು ದಾಟಿದ ನಂತರ ಈ ಭೌತಿಕ ದೇಹವು ಕೊನೆಗೊಳ್ಳುತ್ತದೆ, ನಾಶವಾಗುತ್ತದೆ. ಆದರೆ ಈ ದೇಹದಲ್ಲಿ ವಾಸಿಸುವ ಆತ್ಮವು ಅಮರ, ಅವಿನಾಶಿ. ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ದೇಹವು ನಾಶವಾದ ನಂತರ ಆತ್ಮವು ಕರ್ಮಗಳು ಮತ್ತು ವಾಸನೆಗಳ ಬಂಧನಕ್ಕನುಗುಣವಾಗಿ ಹೊಸ ದೇಹವನ್ನು ಧರಿಸುತ್ತದೆ ಮತ್ತು ಈ ಪುನರ್ಜನ್ಮದ ಚಕ್ರವು ಮನುಷ್ಯನು ತನ್ನ ಮನಸ್ಸಿನ ಎಲ್ಲ ಇಚ್ಛೆಗಳು, ಕಾಮನೆಗಳು ಮತ್ತು ವಾಸನೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗುವವರೆಗೂ ಮುಂದುವರಿಯುತ್ತದೆ. ಆತ್ಮವು ಈ ಬಂಧನಗಳಿಂದ ಮುಕ್ತನಾಗುವವರೆಗೂ ಅದಕ್ಕೆ ಮೋಕ್ಷ, ಅಂದರೆ ಜನನ ಮರಣ ಚಕ್ರದಿಂದ ಮುಕ್ತಿ ಸಿಗುವುದಿಲ್ಲ ಮತ್ತು ಅದರ ಪುನರ್ಜನ್ಮವು ಮುಂದುವರಿಯುತ್ತಲೇ ಇರುತ್ತದೆ. ನಮ್ಮ ಜೀವನದಲ್ಲಿ ಇಚ್ಛೆಗಳು ಮತ್ತು ವಾಸನೆಗಳು ಹೆಚ್ಚಾದಷ್ಟು ನಮ್ಮ ಆಂತರಿಕ ಸಂತೋಷ ಮತ್ತು ತೃಪ್ತಿ ಅಷ್ಟೇ ಕಡಿಮೆಯಾಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಅರ್ಥದಲ್ಲಿ ಸಂತೋಷವಾಗಿಲ್ಲದಿದ್ದರೆ, ನೀವು ನಿರಂತರವಾಗಿ ಒಂದು ಕೊರತೆ ಅಥವಾ ಅತೃಪ್ತಿಯನ್ನು ಅನುಭವಿಸುತ್ತಿದ್ದರೆ, ಇದರ ಮೂಲ ಕಾರಣ ನಿಮ್ಮ ಮನಸ್ಸಿನಲ್ಲಿ ತುಂಬಿರುವ ಅಸಂಖ್ಯಾತ ಇಚ್ಛೆಗಳು ಮತ್ತು ತೃಪ್ತಿಯಿಲ್ಲದ ವಾಸನೆಗಳೇ. ಮನುಷ್ಯನು ತನ್ನ ಇಚ್ಛೆಗಳನ್ನು ಗುರುತಿಸಲು, ಅರ್ಥಮಾಡಿಕೊಳ್ಳಲು ಮತ್ತು ಅವುಗಳನ್ನು ನಿಯಂತ್ರಿಸಲು ಕಲಿತಾಗ ಮಾತ್ರ ನಿಜವಾದ ಮತ್ತು ಶಾಶ್ವತ ಸಂತೋಷವನ್ನು ಪಡೆಯಬಹುದು. ಶ್ರೀಮದ್ ಭಗವದ್ಗೀತೆಯ 12ನೇ ಬೋಧನೆಯೆಂದರೆ, ಜೀವನದಲ್ಲಿ ದ್ರೋಹವು ಹೆಚ್ಚಾಗಿ ನಮ್ಮವರೇ ಮಾಡುತ್ತಾರೆ, ಏಕೆಂದರೆ ಅವರಿಗೆ ನಿಮ್ಮ ದೌರ್ಬಲ್ಯಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತದೆ. ಹೊರಗಿನವನೊಬ್ಬ ಅಥವಾ ಅಪರಿಚಿತನೊಬ್ಬ ನಿಮಗೆ ಅಷ್ಟೊಂದು ಆಳವಾಗಿ ದ್ರೋಹ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಿಮಗೆ ಎಲ್ಲಿ ಹೆಚ್ಚು ನೋವುಂಟು ಮಾಡಬೇಕು, ನಿಮ್ಮ ದುರ್ಬಲ ನರ ಯಾವುದು ಎಂಬುದು ಅವನಿಗೆ ತಿಳಿದಿರುವುದಿಲ್ಲ. ಆದರೆ ನಿಮ್ಮವನಾದವನು, ನಿಮ್ಮ ಹತ್ತಿರದವನು, ನೀವು ಯಾರನ್ನು ನಂಬುತ್ತೀರೋ ಅವನಿಗೆ ನಿಮ್ಮ ದೌರ್ಬಲ್ಯವೇನು, ನಿಮ್ಮ ರಹಸ್ಯವೇನು ಮತ್ತು ಏನು ಮಾಡಿದರೆ ನಿಮಗೆ ಹೆಚ್ಚು ನೋವಾಗುತ್ತದೆ, ನಿಮ್ಮನ್ನು ಅವಮಾನಿಸಬಹುದು ಅಥವಾ ನಿಮ್ಮ ಹೆಚ್ಚು ನಷ್ಟವಾಗುತ್ತದೆ ಎಂಬುದು ಬಹಳ ಆಳವಾಗಿ ತಿಳಿದಿರುತ್ತದೆ. ಇದು ಕಲಿಯುಗ ಮತ್ತು ಇಲ್ಲಿ ಹೆಚ್ಚಾಗಿ ಹೊರಗಿನವರಿಗಿಂತ ನಮ್ಮವರೆಂದು ಹೇಳಿಕೊಳ್ಳುವವರಿಂದಲೇ ಜಾಗರೂಕರಾಗಿ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಮಹಾಭಾರತದ ಮಹಾಯುದ್ಧವು 2 ಬೇರೆ ಬೇರೆ ರಾಜ್ಯಗಳ ಅಥವಾ ಅಪರಿಚಿತರ ನಡುವೆ ನಡೆದದ್ದಲ್ಲ. ಬದಲಿಗೆ ಅದು ಒಂದೇ ಕುಟುಂಬದ ಸಹೋದರರು, ಚಿಕ್ಕಪ್ಪ ಸೋದರಳಿಯಂದಿರು ಮತ್ತು ಸಂಬಂಧಿಕರ ನಡುವೆ ನಡೆದಿತ್ತು. ಪಾಂಡವರ ಸೋದರ ಸಂಬಂಧಿಯಾಗಿದ್ದ ದುರ್ಯೋಧನನು ತನ್ನದೇ ಸಹೋದರ ಭೀಮನನ್ನು ಕೊಲ್ಲಲು ವಿಷ ನೀಡುವುದು ಸೇರಿದಂತೆ ಅದೆಷ್ಟೋ ಬಾರಿ ಪಿತೂರಿಗಳನ್ನು ನಡೆಸಿದ್ದನು. ಅವನು ಪಾಂಡವರನ್ನು ಅವರ ಕುಟುಂಬ ಸಮೇತ ಜೀವಂತವಾಗಿ ಸುಡಲು ಅರಗಿನ ಮನೆಯ ಪಿತೂರಿಯನ್ನು ರಚಿಸಿದ್ದನು. ಅವನು ಪರಕೀಯ ಅಥವಾ ಹೊರಗಿನ ಶತ್ರುವಾಗಿರಲಿಲ್ಲ, ಬದಲಿಗೆ ಅವರದೇ ರಕ್ತ, ಅವರದೇ ಸಹೋದರನಾಗಿದ್ದನು. ಮನೆಯಲ್ಲಿಯೇ ಎಲ್ಲ ಜಗಳಗಳು, ಎಲ್ಲ ಕ್ಲೇಶಗಳು ಮತ್ತು ಎಲ್ಲ ಪಿತೂರಿಗಳು ನಡೆಯುವುದನ್ನು ಆಗಾಗ ಕಾಣಬಹುದು. ಹೊರಗಿನ ಜನರಿಗೆ ನಿಮ್ಮೊಂದಿಗೆ ನೇರವಾಗಿ ಜಗಳವಾಡಲು ಅಥವಾ ನಿಮಗೆ ದ್ರೋಹ ಮಾಡಲು ಕಾರಣವೇನಿರುತ್ತದೆ? ಆದ್ದರಿಂದ ಜೀವನದಲ್ಲಿ ಅತ್ಯಂತ ಆಳವಾದ ಗಾಯಗಳು, ಅತಿದೊಡ್ಡ ಪೆಟ್ಟು ಮತ್ತು ಅತಿದೊಡ್ಡ ದ್ರೋಹ ಮಾಡುವವರು ಹೆಚ್ಚಾಗಿ ನಿಮ್ಮವರೇ ಆಗಿರುತ್ತಾರೆ. ನೀವು ಯಾರ ಮೇಲೆ ಕುರುಡಾಗಿ ನಂಬಿಕೆ ಇಟ್ಟಿರುತ್ತೀರೋ ಅವರೇ ಆಗಿರುತ್ತಾರೆ. ಶ್ರೀಮದ್ ಭಗವದ್ಗೀತೆಯ 13ನೇ ಬೋಧನೆಯೆಂದರೆ, ಯಾರು ಸತ್ಯ ಮತ್ತು ದೇವರ ಶಕ್ತಿಯೊಂದಿಗೆ ಅಂದರೆ ಧರ್ಮದ ಪರವಾಗಿ ನಿಂತಿರುತ್ತಾರೋ ಅವರನ್ನು ಜಗತ್ತಿನ ಯಾವುದೇ ಶಕ್ತಿ, ಯಾವುದೇ ಸೈನ್ಯ, ಯಾವುದೇ ಪಿತೂರಿ ಸೋಲಿಸಲು ಸಾಧ್ಯವಿಲ್ಲ. ಇಡೀ ಜಗತ್ತೇ ಅವರ ವಿರುದ್ಧವಾಗಿದ್ದರೂ, ಅವರ ವಿರೋಧಿಗಳು ಎಷ್ಟೇ ಶಕ್ತಿಶಾಲಿಗಳಾಗಿ ಕಂಡರೂ ಅಂತಿಮವಾಗಿ ವಿಜಯವು ಸತ್ಯ ಮತ್ತು ಧರ್ಮದೊಂದಿಗೆ ನಿಂತ ವ್ಯಕ್ತಿಯದ್ದೇ ಆಗಿರುತ್ತದೆ. ಯುದ್ಧದ ಸಮಯದಲ್ಲಿ ಧೃತರಾಷ್ಟ್ರನು ಸಂಜಯನಿಂದ ಪದೇ ಪದೇ ಯುದ್ಧದಲ್ಲಿ ಯಾರು ಗೆಲ್ಲುತ್ತಿದ್ದಾರೆ ಮತ್ತು ಯಾರು ಸೋಲುತ್ತಿದ್ದಾರೆ ಎಂದು ಕೇಳುತ್ತಿದ್ದನು, ಏಕೆಂದರೆ ಅವನಿಗೆ ತನ್ನ ಪಕ್ಷದ ವಿಶಾಲ ಸೈನ್ಯ, ಭೀಷ್ಮ ಪಿತಾಮಹ, ಗುರು ದ್ರೋಣಾಚಾರ್ಯ ಮತ್ತು ಮಹಾರಥಿ ಕರ್ಣರಂತಹ ಮಹಾಬಲಿಗಳ ಮೇಲೆ ಅಚಲವಾದ ವಿಶ್ವಾಸವಿತ್ತು. ಅಷ್ಟೊಂದು ಅಪಾರ ಶಕ್ತಿ ಮತ್ತು ಅಂತಹ ಮಹಾನ್ ಯೋಧರೊಂದಿಗೆ ತಮ್ಮ ಸೋಲು ಅಸಾಧ್ಯವೆಂದು ಅವನಿಗೆ ಅನಿಸುತ್ತಿತ್ತು.
ಆದರೆ ದಿವ್ಯದೃಷ್ಟಿ ಪಡೆದಿದ್ದ ಸಂಜಯನು ಅಂತಿಮವಾಗಿ ವಿಜಯವು ಪಾಂಡವರದ್ದೇ ಆಗುತ್ತದೆ, ಏಕೆಂದರೆ ಅವರ ಪಕ್ಷದಲ್ಲಿ ಸ್ವತಃ ದೇವರು ಅಂದರೆ ಭಗವಾನ್ ಶ್ರೀಕೃಷ್ಣನು ನಿಂತಿದ್ದಾನೆ ಎಂದು ಪದೇ ಪದೇ ಹೇಳುತ್ತಿದ್ದನು. ಎಲ್ಲಿ ಸಾಕ್ಷಾತ್ ದೇವರು ಮಾರ್ಗದರ್ಶಕನಾಗಿರುತ್ತಾನೋ ಅಲ್ಲಿ ಭೌತಿಕ ಶಕ್ತಿ, ಸಂಖ್ಯೆಯ ಬಲ ಅಥವಾ ದೊಡ್ಡ ದೊಡ್ಡ ಯೋಧರಿಗೆ ಯಾವುದೇ ಅರ್ಥವಿರುವುದಿಲ್ಲ. ಸತ್ಯ ಮತ್ತು ಧರ್ಮದ ಶಕ್ತಿಯು ಅಜೇಯವಾಗಿರುತ್ತದೆ. ಆದ್ದರಿಂದ ಯಾವುದೇ ವ್ಯಕ್ತಿ ಅಥವಾ ಗುಂಪಿನ ಬಳಿ ಎಷ್ಟೇ ಲೌಕಿಕ ಶಕ್ತಿ, ಧನ ಅಥವಾ ಅನುಯಾಯಿಗಳಿರಲಿ, ದೇವರ ಮತ್ತು ಸತ್ಯದ ಬಲ ಯಾರೊಂದಿಗಿರುತ್ತದೆಯೋ ಅವರನ್ನು ಸೋಲಿಸುವುದು ಅಸಾಧ್ಯ. ಅಂತಿಮವಾಗಿ ವಿಜಯವು ಧರ್ಮದ ಮಾರ್ಗದಲ್ಲಿ ನಡೆಯುವವನ ಮತ್ತು ದೇವರ ಮೇಲೆ ಅಚಲವಾದ ವಿಶ್ವಾಸವಿರುವನದ್ದೇ ಆಗಿರುತ್ತದೆ. ಶ್ರೀಮದ್ ಭಗವದ್ಗೀತೆಯ 14ನೇ ಬೋಧನೆ ಎಂದರೆ ಆತ್ಮಕ್ಕೆ ಯಾವುದೂ ಅಸಾಧ್ಯವಲ್ಲ. ಮನುಷ್ಯನೊಳಗಿರುವ ಆತ್ಮತತ್ವವು ಪರಮಾತ್ಮನದೇ ಅಂಶ ಮತ್ತು ಅದರಲ್ಲಿ ಅನಂತ ಶಕ್ತಿ ಮತ್ತು ಸಾಧ್ಯತೆಗಳು ಅಡಗಿವೆ. ನಾವು ಯಾವುದೇ ಕಾರ್ಯವನ್ನು ಮಾಡಲು ಅಸಮರ್ಥರು ಅಥವಾ ನಾವು ಯಾವುದೇ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಎಂದು ಯೋಚಿಸುವುದು ನಮ್ಮ ಮೇಲೆ, ನಮ್ಮ ಆತ್ಮದ ಶಕ್ತಿಯ ಮೇಲೆ ಮಾಡಿದ ಅತಿದೊಡ್ಡ ಅನ್ಯಾಯ ಮತ್ತು ಅಧರ್ಮ. ನಮ್ಮನ್ನು ದುರ್ಬಲ, ನಿರ್ಬಲ ಅಥವಾ ಅಸಹಾಯಕರೆಂದು ಭಾವಿಸುವುದು ನಮ್ಮ ಬಗ್ಗೆ ಮಾಡಿದ ಅತಿದೊಡ್ಡ ಪಾಪ. ಭಗವದ್ಗೀತೆಯು ಕಲಿಸುವುದೇನೆಂದರೆ ಮನುಷ್ಯನು ಅಂತಿಮವಾಗಿ ತಾನು ಆಳವಾಗಿ ಏನು ಯೋಚಿಸುತ್ತಾನೋ, ಯಾವುದರ ಮೇಲೆ ನಂಬಿಕೆ ಇಡುತ್ತಾನೋ ಅದನ್ನೇ ಆಗುತ್ತಾನೆ. ನೀವು ನಿಮ್ಮನ್ನು ಸಮರ್ಥ, ಶಕ್ತಿಶಾಲಿ ಮತ್ತು ವಿಜಯಶಾಲಿ ಎಂದು ಭಾವಿಸಿದರೆ ನೀವು ಹಾಗೆಯೇ ಆಗುತ್ತೀರಿ. ನೀವು ನಿಮ್ಮನ್ನು ದುರ್ಬಲ, ಪರಾಜಿತ ಮತ್ತು ವಿಫಲರೆಂದು ಭಾವಿಸಿದರೆ ನಿಮ್ಮ ಜೀವನವು ಹಾಗೆಯೇ ಆಗುತ್ತದೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಯಾವಾಗಲೂ ಸಕಾರಾತ್ಮಕ, ಆಶಾವಾದಿ ಮತ್ತು ಸಶಕ್ತವಾಗಿಟ್ಟುಕೊಳ್ಳುವುದು ಅತ್ಯಂತ ಮಹತ್ವದ್ದು. ಗೀತೆಯು ನಮಗೆ ಭಯ ಮತ್ತು ಅಪೂರ್ಣ ಇಚ್ಛೆಗಳೇ ಸಮಸ್ತ ದುಃಖಗಳ ಮೂಲ ಕಾರಣವೆಂದು ಕಲಿಸುತ್ತದೆ. ಭಯವು ನಮ್ಮನ್ನು ಕರ್ಮ ಮಾಡುವುದರಿಂದ ತಡೆಯುತ್ತದೆ ಮತ್ತು ಅಪೂರ್ಣ ಇಚ್ಛೆಗಳು ನಮ್ಮನ್ನು ಅತೃಪ್ತಿ ಮತ್ತು ಅಶಾಂತಿಯಲ್ಲಿರಿಸುತ್ತವೆ. ನೀವು ನಿಮ್ಮೊಳಗಿನ ನಿಜವಾದ ಶಕ್ತಿ ಮತ್ತು ನಿಮ್ಮ ಆತ್ಮದ ಅಪಾರ ಸಾಧ್ಯತೆಗಳನ್ನು ಗುರುತಿಸಿಕೊಂಡಾಗ ನೀವು ಕೇವಲ ಈ ದೇಹವಲ್ಲ, ಬದಲಿಗೆ ಅಮರ ಮತ್ತು ಶಕ್ತಿಶಾಲಿ ಆತ್ಮ ಎಂದು ಅರ್ಥಮಾಡಿಕೊಂಡಾಗ ಜೀವನದ ಪ್ರತಿಯೊಂದು ಸವಾಲು, ಪ್ರತಿಯೊಂದು ಅಡಚಣೆಯನ್ನು ದಾಟಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮೊಳಗೆ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿ, ನಿಮ್ಮ ಸಾಮರ್ಥ್ಯಗಳ ಮೇಲೆ ನಂಬಿಕೆಯಿಡಿ ಮತ್ತು ಆತ್ಮವು ಅಜೇಯ, ಅನಂತ ಶಕ್ತಿಯ ಮೂಲ ಮತ್ತು ದೃಢ ಸಂಕಲ್ಪ ಮಾಡಿದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ವಿಜಯವನ್ನು ಪಡೆಯಬಹುದು ಎಂಬ ಈ ಪರಮಸತ್ಯವನ್ನು ಅಳವಡಿಸಿಕೊಳ್ಳಿ. ಹಿಂದಿನ ಕಾಲದ ಮಾತು. ಒಂದು ಶಕ್ತಿಶಾಲಿ ಮತ್ತು ಸಮೃದ್ಧ ರಾಜ್ಯದ ರಾಜನು ತನ್ನ ಪ್ರಜೆಗಳ ಬಗ್ಗೆ ಬಹಳ ಕಾಳಜಿ ವಹಿಸುವನು ಮತ್ತು ಅತ್ಯಂತ ನ್ಯಾಯಪ್ರಿಯನಾಗಿದ್ದನು. ಅವನು ತನ್ನ ಪ್ರಜೆಗಳ ಸುಖ ಸೌಕರ್ಯಗಳನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುತ್ತಿದ್ದನು. ಒಂದು ದಿನ ಅವನ ಗೂಢಚಾರರು ಅವನಿಗೆ ಒಂದು ಸುದ್ದಿಯನ್ನು ತಂದರು. ಅದು ಅವನನ್ನು ಅತ್ಯಂತ ಚಿಂತೆಗೀಡು ಮಾಡಿತು. ಅವರು ನೆರೆಯ ರಾಜ್ಯದ ರಾಜನು ಒಂದು ದೊಡ್ಡ ಸೈನ್ಯವನ್ನು ಒಟ್ಟುಗೂಡಿಸಿದ್ದಾನೆ ಮತ್ತು ರಹಸ್ಯ ಮಾಹಿತಿಯ ಪ್ರಕಾರ ಅವನು 3 ದಿನಗಳಲ್ಲಿ ತಮ್ಮ ರಾಜ್ಯದ ಮೇಲೆ ದಾಳಿ ಮಾಡಲಿದ್ದಾನೆ ಎಂದು ತಿಳಿಸಿದರು. ಗೂಢಚಾರರು, ಮಹಾರಾಜ, ಸುದ್ದಿ ಖಚಿತವಾಗಿದೆ. ಶತ್ರುಗಳ ಸೈನ್ಯವು ನಮ್ಮ ಸೈನ್ಯಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿದೆ ಮತ್ತು ಅವರನ್ನು ಎದುರಿಸುವುದು ನಮಗೆ ಬಹುತೇಕ ಅಸಾಧ್ಯವೆಂದು ತೋರುತ್ತದೆ. ಇದನ್ನು ಕೇಳಿ ರಾಜನ ಮುಖವು ಆಳವಾದ ಚಿಂತೆ ಮತ್ತು ಭಯದಿಂದ ಕಳೆಗುಂದಿತು. ಅವನು ಇಡೀ ರಾತ್ರಿ ನಿದ್ರಿಸಲಿಲ್ಲ. ಅವನಿಗೆ ತನ್ನ ಪ್ರೀತಿಯ ರಾಜ್ಯ, ತನ್ನ ಮುಗ್ಧ ಪ್ರಜೆಗಳು ಮತ್ತು ತನ್ನ ವೀರ ಸೈನಿಕರ ಸುರಕ್ಷತೆಯ ಚಿಂತೆ ಬುರಿತರ ಕಾಡತೊಡಗಿತು. ಮರುದಿನ ಅವನು ತಕ್ಷಣವೇ ತುರ್ತು ಸಭೆಯನ್ನು ಕರೆದು ತನ್ನ ಎಲ್ಲಾ ಪ್ರಮುಖ ಮಂತ್ರಿಗಳು, ಸೇನಾಪತಿಗಳು ಮತ್ತು ರಾಜ್ಯದ ಬುದ್ಧಿಜೀವಿಗಳಿಂದ ಈ ಗಂಭೀರ ಬಿಕ್ಕಟ್ಟಿನ ಬಗ್ಗೆ ಸಲಹೆ ಕೇಳಿದನು. ರಾಜನ ಧ್ವನಿಯು ಭಯ ಮತ್ತು ಚಿಂತೆಯಿಂದ ನಡುಗುತ್ತಿತ್ತು. ಅವನು, ಮಂತ್ರಿಗಳೇ ಮತ್ತು ಸೇನಾಪತಿಗಳೇ, ನಮ್ಮ ಮೇಲೆ ವಿನಾಶದ ಕಪ್ಪು ಮೋಡಗಳು ಕವಿದಿವೆ. ನಮ್ಮ ಶತ್ರು ನಮ್ಮಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಶೀಘ್ರದಲ್ಲೇ ನಮ್ಮ ಮೇಲೆ ಆಕ್ರಮಣ ಮಾಡಲಿದ್ದಾನೆ. ಈ ಬಿಕ್ಕಟ್ಟಿನಿಂದ ಪಾರಾಗಲು ಯಾವುದೇ ಉಪಾಯವಿದ್ದರೆ ಈಗಲೇ ತಿಳಿಸಿ, ಇಲ್ಲದಿದ್ದರೆ ನಮ್ಮೆಲ್ಲರ ಅಂತ್ಯ ನಿಶ್ಚಿತ ಎಂದನು. ಸಭೆಯಲ್ಲಿ ಆಳವಾದ ಮೌನ ಆವರಿಸಿತು. ಹಾಜರಿದ್ದವರೆಲ್ಲರೂ ಗಂಭೀರರಾಗಿದ್ದರು ಮತ್ತು ಚಿಂತಿತರಾಗಿದ್ದರು. ಅವರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು, ಆದರೆ ಯಾರ ಬಳಿಯೂ ಈ ವಿಕಟ ಪರಿಸ್ಥಿತಿಗೆ ಯಾವುದೇ ದೃಢವಾದ ಸಲಹೆ ಇರಲಿಲ್ಲ. ಆಗ ರಾಜನ ಅತ್ಯಂತ ಚಾಣಾಕ್ಷ, ಅನುಭವಿ ಮತ್ತು ಧೈರ್ಯಶಾಲಿ ಮಂತ್ರಿಯು ಮುಂದೆ ಬಂದು, ಮಹಾರಾಜ, ನಿಸ್ಸಂದೇಹವಾಗಿ ನಮ್ಮ ಸ್ಥಿತಿ ಅತ್ಯಂತ ಕಷ್ಟಕರವಾಗಿದೆ. ಆದರೆ ಬಹುಶಃ ಇನ್ನೂ ಒಂದು ಉಪಾಯ ಉಳಿದಿದೆ. ನಾವು ಒಂದು ಕ್ಷಣವೂ ವ್ಯರ್ಥ ಮಾಡದೆ ತಕ್ಷಣವೇ ನೆರೆಯ ರಾಜ್ಯದ ಮೇಲೆ ನಾವೇ ದಾಳಿ ಮಾಡಬೇಕು ಎಂದನು. ರಾಜನು ಇದನ್ನು ಕೇಳಿ ಆಶ್ಚರ್ಯಚಕಿತನಾಗಿ, ಮಂತ್ರಿಗಳೇ, ನೀವೇನು ಹೇಳುತ್ತೀರಿ? ನಮ್ಮ ಸೈನ್ಯ ಅವರ ಸೈನ್ಯಕ್ಕೆ ಹೋಲಿಸಿದರೆ ಬಹಳ ಚಿಕ್ಕದು. ನಾವು ತಾವಾಗಿಯೇ ಹೋಗಿ ಅವರನ್ನು ಹೇಗೆ ಎದುರಿಸುವುದು? ಇದು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಸಾವಿನ ಬಾಯಿಗೆ ತಳ್ಳಿದಂತೆ ಎಂದನು.
ಮಂತ್ರಿಯು ಶಾಂತ ಆದರೆ ಅತ್ಯಂತ ದೃಢ ಸ್ವರದಲ್ಲಿ ಉತ್ತರಿಸಿದನು, ಮಹಾರಾಜ, ಶತ್ರುಗಳ ಸೈನ್ಯವು ದೊಡ್ಡದಾಗಿದೆ ಎಂಬುದು ಸತ್ಯ, ಆದರೆ ಅವರು ಆಕ್ರಮಣಕ್ಕೆ ಇನ್ನೂ ಸಂಪೂರ್ಣವಾಗಿ ಸಿದ್ಧರಿಲ್ಲದಿರಬಹುದು. ಅವರು ತಮ್ಮ ಬೃಹದ್ಗಾತ್ರದ ಅಹಂಕಾರದಲ್ಲಿ ನಿಶ್ಚಿಂತರಾಗಿಡುತ್ತಾರೆ. ನಾವು ಅವರ ಮೇಲೆ ಹಠಾತ್ತನೆ ಮೊದಲ ಪ್ರಹಾರ ಮಾಡಿದರೆ ಅವರು ಚೇತರಿಸಿಕೊಳ್ಳುವ ಮೊದಲೇ ನಾವು ಅವರಿಗೆ ಭಾರೀ ಹಾನಿಯನ್ನುಂಟು ಮಾಡಬಹುದು ಮತ್ತು ಅವರ ಮನೋಬಲವನ್ನು ಮುರಿಯಬಹುದು. ಮತ್ತು ಮಹಾರಾಜ, ಸೋಲು ಬಹುತೇಕ ನಿಶ್ಚಿತವೆಂದು ತೋರುತ್ತಿರುವಾಗ ನಾವು ಗೌರವ ಮತ್ತು ಅದಮ್ಯ ಧೈರ್ಯದಿಂದ ಹೋರಾಡುತ್ತಾ ನಮ್ಮ ಪ್ರಾಣವನ್ನು ಪಣಕ್ಕಿಡಬಾರದೆ? ಮನುಷ್ಯನ ಬಳಿ ಕಳೆದುಕೊಳ್ಳಲು ಏನೂ ಉಳಿಯದಿದ್ದಾಗ, ಹಿಂದಿರುಗನು ಯಾವುದೇ ದಾರಿಯಿಲ್ಲವೆಂದು ಅವನಿಗೆ ತಿಳಿದಾಗ ಅವನು ತನ್ನ ಪೂರ್ಣ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಹೋರಾಡುತ್ತಾನೆ. ಇದೇ ನಮ್ಮ ಏಕೈಕ ಆಶೆ. ರಾಜನಿಗೆ ಮಂತ್ರಿಯ ಮಾತುಗಳಲ್ಲಿ ತರ್ಕ ಮತ್ತು ಸತ್ಯ ಕಂಡುಬಂತು. ಅವನಲ್ಲಿ ಹೊಸ ಆಶೆಯೊಂದು ಮೂಡಿತು. ಅವನು ತಕ್ಷಣವೇ ತನ್ನ ಸೈನ್ಯವನ್ನು ಯುದ್ಧಕ್ಕೆ ಸಿದ್ಧವಾಗುವಂತೆ ಆದೇಶಿಸಿದನು. ಪ್ರಜೆಗಳಿಗೆ ಈ ನಿರ್ಧಾರ ತಿಳಿದಾಗ ಅವರು ತಮ್ಮ ರಾಜ ಮತ್ತು ರಾಜ್ಯದ ರಕ್ಷಣೆಗಾಗಿ ಈ ಯುದ್ಧದಲ್ಲಿ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ಸಹಕರಿಸಲು ಮುಂದೆ ಬಂದರು. ಇಡೀ ರಾಜ್ಯದಲ್ಲಿ ಉತ್ಸಾಹ, ಸಂಕಲ್ಪ ಮತ್ತು ಸ್ವಲ್ಪ ಭಯದ ಒಂದು ವಿಚಿತ್ರ ಮಿಶ್ರಣ ಕಂಡುಬರುತ್ತಿತ್ತು. ಸೈನಿಕರು ತಮ್ಮ ಕುಟುಂಬಗಳಿಂದ ಬೀಳ್ಕೊಂಡು ಸಂಪೂರ್ಣ ನಿಷ್ಠೆಯಿಂದ ಯುದ್ಧದ ಸಿದ್ಧತೆಗಳಲ್ಲಿ ತೊಡಗಿದರು. ನೆರೆಯ ರಾಜ್ಯವನ್ನು ತಲುಪಲು ಅವರು ಒಂದು ದೊಡ್ಡ ಮತ್ತು ಉದ್ದವಾದ ಸೇತುವೆಯನ್ನು ದಾಟಬೇಕಾಗಿತ್ತು. ರಾಜ ಮತ್ತು ಅವನ ಸಂಪೂರ್ಣ ಸೈನ್ಯವು ಆ ಸೇತುವೆಯನ್ನು ದಾಟಿದ ತಕ್ಷಣ ರಾಜನು ಎಲ್ಲಾ ಸೈನಿಕರನ್ನು ದಿಗ್ಭ್ರಮೆಗೊಳಿಸುವಂತಹ ಆದೇಶವೊಂದನ್ನು ನೀಡಿದನು. ಅವನು ಈ ಸೇತುವೆಯನ್ನು ತಕ್ಷಣವೇ ಸುಟ್ಟು ಹಾಕಿ ಎಂದು ಆದೇಶಿಸಿದನು. ಸೈನಿಕರ ಕಣ್ಣುಗಳಲ್ಲಿ ಅವಿಶ್ವಾಸ ಮತ್ತು ಆಳವಾದ ಆತಂಕ ಮನೆ ಮಾಡಿತ್ತು. ಒಬ್ಬ ಹಿರಿಯ ಸೈನಿಕನು ಧೈರ್ಯ ಮಾಡಿ ಕೇಳಿದನು, ಮಹಾರಾಜ, ನಾವು ಯುದ್ಧದಲ್ಲಿ ಸೋತರೆ ನಾವು ಹೇಗೆ ಹಿಂದಿರುಗುತ್ತೇವೆ? ಈ ಸೇತುವೆಯೇ ನಮ್ಮ ವಾಪಸಾತಿಯ ಏಕೈಕ ಮಾರ್ಗ. ರಾಜನ ಕಣ್ಣುಗಳಲ್ಲಿ ಆ ಸಮಯದಲ್ಲಿ ಅಚಲವಾದ ವಿಶ್ವಾಸ ಮತ್ತು ದೃಢತೆ ಹೊಳೆಯುತ್ತಿತ್ತು. ಅವನು ಎತ್ತರದ ಧ್ವನಿಯಲ್ಲಿ ಉತ್ತರಿಸಿದನು, ಸೈನಿಕರೇ, ಈಗ ವಾಪಸಾತಿಯ ಯಾವುದೇ ದಾರಿಯಿಲ್ಲ. ನಮ್ಮ ಮುಂದೆ ಕೇವಲ 2 ಆಯ್ಕೆಗಳಿವೆ. ಒಂದು, ನಾವು ಶತ್ರುವನ್ನು ಸೋಲಿಸಿ ವಿಜಯಿಗಳಾಗಿ ಇದೇ ದಾರಿಯಲ್ಲಿ ಹಿಂದಿರುಗುತ್ತೇವೆ, ಅಥವಾ ಇಲ್ಲೇ ಹೋರಾಡುತ್ತಾ ವೀರಗತಿಯನ್ನು ಹೊಂದುತ್ತೇವೆ. ನಾವು ಈಗ ನಮ್ಮ ಕೊನೆಯ ಉಸಿರಿನವರೆಗೂ ನಮ್ಮ ಪೂರ್ಣ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಹೋರಾಡಬೇಕಾಗಿದೆ. ಇದು ನಮ್ಮ ಪರೀಕ್ಷೆಯ ಸಮಯ. ನೆನಪಿಡಿ, ಯಾರು ಹೆದರುತ್ತಾರೋ ಅವರು ಸತ್ತಂತೆ. ಆದರೆ ಯಾರು ಈ ಅಸಾಧ್ಯವೆಂದು ತೋರುವ ಸವಾಲನ್ನು ದುಸ್ಸಾಹಸದಿಂದ ಎದುರಿಸುತ್ತಾರೋ ಅವರೇ ಬದುಕುಳಿಯುತ್ತಾರೆ ಮತ್ತು ವಿಜಯಶಾಲಿಗಳಾಗುತ್ತಾರೆ. ರಾಜನ ಈ ಮಾತುಗಳು ಸೈನಿಕರೊಳಗೆ ಒಂದು ಅದ್ಭುತ, ಅಕಲ್ಪನೀಯ ಉತ್ಸಾಹ ಮತ್ತು ಸಂಕಲ್ಪವನ್ನು ತುಂಬಿದವು. ಈಗ ಅವರ ಮನಸ್ಸಿನಿಂದ ಸೋಲಿನ ಭಯ ಹೊರಟು ಹೋಗಿತು. ಅವರು ತಮ್ಮ ಪ್ರಾಣದ ಹಂಗು ತೊರೆದು ಯುದ್ಧಭೂಮಿಯಲ್ಲಿ ಶತ್ರು ಸೈನ್ಯದ ಮೇಲೆ ಹಸಿದ ಸಿಂಹಗಳಂತೆ ಎರಗಿದರು. ಅವರ ಹೃದಯದಲ್ಲಿ ಈಗ ಕೇವಲ ಒಂದೇ ಗುರಿಯಿತ್ತು, ವಿಜಯ ಅಥವಾ ವೀರಗತಿ. ಶತ್ರುಗಳ ವಿಶಾಲ ಸೈನ್ಯವನ್ನು ನೋಡಿ ಅವರ ಮನಸ್ಸಿನಲ್ಲಿ ಭಯದ ಬದಲು ಹೋರಾಡುವ ದೃಢತೆ ಮಷ್ಟತ್ತು ಹೆಚ್ಚಾಯಿತು. ಸೈನಿಕರು ತಮ್ಮ ಪೂರ್ಣ ಶಕ್ತಿ, ಪೂರ್ಣ ಧೈರ್ಯ ಮತ್ತು ಅಭೂತಪೂರ್ವ ರಣತಂತ್ರದಿಂದ ಹೋರಾಡಿದರು. ಶತ್ರುಗಳ ಶಿಬಿರದಲ್ಲಿ ಕೋಲಾಹಲ ಉಂಟಾಯಿತು. ನೆರೆಯ ರಾಜ್ಯದ ಸೈನ್ಯವು ಅಂತಹ ಹಠಾತ್, ತೀವ್ರ ಮತ್ತು ಆತ್ಮಹತ್ಯಾ ದಾಳಿಗೆ ಸಿದ್ಧವಿರಲಿಲ್ಲ ಮತ್ತು ಅವರ ಕಾಲುಗಳು ಕಿತ್ತುಹೋದವು. ಅವರು ಚದುರಿ ಹೋದರು. ಅಂತಿಮವಾಗಿ ರಾಜ ಮತ್ತು ಅವನ ಚಿಕ್ಕದಾದರೂ ದೃಢಸಂಕಲ್ಪದ ಸೈನ್ಯವು ಕೆಲವು ಸಮಯದ ಹಿಂದೆ ಸಂಪೂರ್ಣವಾಗಿ ಅಸಾಧ್ಯವೆಂದು ಪರಿಗಣಿಸಲಾಗಿದ್ದ ಯುದ್ಧವನ್ನು ಗೆದ್ದಿತು. ಆ ದಿನ ರಾಜ ಮತ್ತು ಅವನ ಸೈನ್ಯವು ಕೇವಲ ಒಂದು ಯುದ್ಧವನ್ನು ಗೆಲ್ಲಲಿಲ್ಲ, ಬದಲಿಗೆ ನಿಮ್ಮ ಬಳಿ ಹಿಂದಿರುಗಲು ಯಾವುದೇ ಆರ್ಕೆ ಉಳಿಯದಿದ್ದಾಗ, ನೀವು ನಿಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟಾಗ ಮನುಷ್ಯನು ಅಸಾಧ್ಯವನ್ನು ಸಾಧ್ಯವಾಗಬಹುದು ಎಂಬುದನ್ನು ಅಕಟ್ಯವಾಗಿ ಸಾಬೀತುಪಡಿಸಿತು. ಆತ್ಮಕ್ಕೆ, ಮನುಷ್ಯನ ಸಂಕಲ್ಪ ಶಕ್ತಿಗೆ ಯಾವುದು ಅಸಾಧ್ಯವೆಂದು ಎಂದಿಗೂ ಯೋಚಿಸಬೇಡಿ. ಮನುಷ್ಯನು ಪೂರ್ಣ ಧೈರ್ಯ, ಸಂಪೂರ್ಣ ಸಮರ್ಪಣೆ, ದೃಢ ಸಂಕಲ್ಪ ಮತ್ತು ಜೀವ ಕೊಟ್ಟು ಯಾವುದೇ ಕಾರ್ಯವನ್ನು ಮಾಡಿದಾಗ ಯಶಸ್ಸು ಅವನ ಪಾದಗಳನ್ನು ಚುಂಬಿಸುತ್ತದೆ. ಈ ಕಥೆಯು ನಮಗೆ ಕಲಿಸುವುದೇನೆಂದರೆ, ಕಷ್ಟಕರ ಮತ್ತು ವಿಪರೀತ ಪರಿಸ್ಥಿತಿಗಳಲ್ಲಿಯೇ ನಮ್ಮ ನಿಜವಾದ ಆಂತರಿಕ ಶಕ್ತಿ, ನಮ್ಮ ದೃಢತೆ ಮತ್ತು ನಮ್ಮ ಧೈರ್ಯ ಹೊರಹೊಮ್ಮುತ್ತದೆ. ಸೋಲನ್ನು ನಿಯತಿಯೆಂದು ಭಾವಿಸಿ ಸ್ವೀಕರಿಸುವುದಕ್ಕಿಂತ ನಮ್ಮ ಪೂರ್ಣ ಶಕ್ತಿಯಿಂದ ಆ ಸವಾಲನ್ನು ಎದುರಿಸುವುದು ಉತ್ತಮ. ಶ್ರೀಮದ್ ಭಗವದ್ಗೀತೆಯ 15ನೇ ಬೋಧನೆಯೆಂದರೆ, ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ, ಪ್ರತಿಯೊಬ್ಬ ಮನುಷ್ಯನು ಪ್ರಕೃತಿಯ 3 ಗುಣಗಳಿಂದ ಸತ್ವಗುಣ, ಪವಿತ್ರತೆ, ಜ್ಞಾನ, ಶಾಂತಿ
ರಜೋಗುಣ ಕ್ರಿಯಾಶೀಲತೆ ಮಹತ್ವಾಕಾಂಕ್ಷೆ ಉತ್ಸಾಹ ಮತ್ತು ತಮೋಗುಣ ಅಜ್ಞಾನ ಸೋಮಾರಿತನ ಜಡತೆ ರೂಪುಗೊಂಡಿದ್ದಾನೆ ಎಂದು ಹೇಳುತ್ತಾನೆ. ಆದ್ದರಿಂದ ಜಗತ್ತಿನಲ್ಲಿ ಕೇವಲ ಒಳ್ಳೆಯತನವನ್ನೇ ಹೊಂದಿರುವ ಅಥವಾ ಕೇವಲ ಕೆಟ್ಟತನವನ್ನೇ ಹೊಂದಿರುವ ಯಾವುದೇ ವ್ಯಕ್ತಿಯಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೆಲವು ಒಳ್ಳೆಯತನಗಳಿರುತ್ತವೆ ಮತ್ತು ಕೆಲವು ಕೆಟ್ಟತನಗಳು ಇರುತ್ತವೆ, ಕೆಲವು ಶಕ್ತಿಗಳಿರುತ್ತವೆ ಮತ್ತು ಕೆಲವು ದೌರ್ಬಲ್ಯಗಳು ಇರುತ್ತವೆ. ನೀವು ಹುಡುಕಲು ಹೊರಟರೆ ನೀವು ಅತ್ಯುತ್ತಮ ಮತ್ತು ಪುಣ್ಯಾತ್ಮನೆಂದು ಪರಿಗಣಿಸಲ್ಪಡುವ ವ್ಯಕ್ತಿಯಲ್ಲಿಯೂ ಯಾವುದಾದರೊಂದು ಕೊರತೆ ಅಥವಾ ಕೆಟ್ಟತನವನ್ನು ಕಾಣಬಹುದು. ಮತ್ತು ನಿಮ್ಮ ದೃಷ್ಟಿ ಸಕಾರಾತ್ಮಕವಾಗಿದ್ದರೆ ನೀವು ಅತ್ಯಂತ ಕೆಟ್ಟ ಮತ್ತು ಪಾಪಿ ಎಂದು ಪರಿಗಣಿಸಲ್ಪಡುವ ವ್ಯಕ್ತಿಯಲ್ಲಿಯೂ ಯಾವುದಾದರೊಂದು ಒಳ್ಳೆಯತನ ಅಥವಾ ಗುಣವನ್ನು ನೋಡಬಹುದು. ಆದ್ದರಿಂದ ನಿಮ್ಮಲ್ಲಿ ಕೆಲವು ಕೊರತೆಗಳು ಅಥವಾ ದೋಷಗಳಿವೆ ಎಂದು ನಿಮ್ಮಿಂದಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಅಥವಾ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ಇದು ನಿಮ್ಮ ಅತಿ ದೊಡ್ಡ ತಪ್ಪು ತಿಳುವಳಿಕೆ ಮತ್ತು ಆತ್ಮಸೀಮಿತಗೊಳಿಸುವಿಕೆ. ಹಾಗೆಯೇ ನೀವು ಇತರರ ನಕಾರಾತ್ಮಕ ಮಾತುಗಳು ಅಥವಾ ಟೀಕೆಗಳಿಗೆ ಹೆಚ್ಚು ಗಮನ ಕೊಡುವ ಅಗತ್ಯವಿಲ್ಲ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಇತರರನ್ನು ಕೇವಲ ಅವರ ಕೆಟ್ಟತನಗಳು ಮತ್ತು ತಮ್ಮ ಕೇವಲ ಒಳ್ಳೆಯತನಗಳು ಮಾತ್ರ ಕಾಣುವ ದೃಷ್ಟಿಕೋನದಿಂದ ನೋಡುತ್ತಾರೆ. ಜನರು ಆಗಾಗ್ಗೆ ಇತರರನ್ನು ತಮ್ಮ ಸೀಮಿತ ತಿಳುವಳಿಕೆ ಮತ್ತು ಪೂರ್ವಾಗ್ರಹಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡುತ್ತಾರೆ. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅದರ ಬಗ್ಗೆ ಚಿಂತಿಸಿ ನಿಮ್ಮ ಮನೋಬಲವನ್ನು ಕುಗ್ಗಿಸಿಕೊಳ್ಳಬೇಡಿ. ನಿಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳಾದ ನಿಮ್ಮ ಅಭ್ಯಾಸಗಳು, ನಿಮ್ಮ ಕೌಶಲ್ಯಗಳು, ನಿಮ್ಮ ನಡವಳಿಕೆ ಮತ್ತು ನೀವು ಸುಧಾರಿಸಬಹುದಾದ ವಿಷಯಗಳ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ನಿರಂತರವಾಗಿ ಪ್ರಯತ್ನಿಸಿ. ಆದರೆ ನಿಮ್ಮ ನಿಯಂತ್ರಣದಲ್ಲಿಲ್ಲದ ನೈಸರ್ಗಿಕ ವಿಷಯಗಳಾದ ನಿಮ್ಮ ಬಣ್ಣರೂಪ, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಅಥವಾ ಬದಲಾಯಿಸಲಾಗದ ಭೂತಕಾಲದ ಘಟನೆಗಳ ಬಗ್ಗೆ ಚಿಂತಿಸಿ ದುಃಖಪಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಈ ಬೋಧನೆಯು ನಮಗೆ ಆತ್ಮಸ್ವೀಕೃತಿ ಮತ್ತು ಆತ್ಮಸಂವರ್ಧನೆ ಎರಡಕ್ಕೂ ಪ್ರೇರಣೆ ನೀಡುತ್ತದೆ. ನಿಮ್ಮ ಗುಣಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಬೆಳೆಸಿಕೊಳ್ಳಿ, ಆದರೆ ನೀವು ಬದಲಾಯಿಸಲಾಗದ ನಿಮ್ಮ ದೌರ್ಬಲ್ಯಗಳು ಅಥವಾ ಕೊರತೆಗಳ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಂಡು ಅವರಿಂದ ಪಾಠ ಕಲಿತುಕೊಂಡೇ ನೀವು ಸಮತೋಲಿತ, ಬಲಶಾಲಿ ಮತ್ತು ಸಶಕ್ತ ವ್ಯಕ್ತಿಯಾಗಬಹುದು. ಶ್ರೀಮದ್ ಭಗವದ್ಗೀತೆಯ 16ನೇ ಬೋಧನೆಯೆಂದರೆ ನಿಜವಾಗಿಯೂ ಯಾರು ಒಳಗಿನಿಂದ ತಮ್ಮ ಆತ್ಮದಲ್ಲಿ ಯಾವಾಗಲೂ ಸಂತೋಷವಾಗಿ ಮತ್ತು ತೃಪ್ತರಾಗಿರುತ್ತಾರೋ ಅವರೇ ಜೀವನದಲ್ಲಿ ಯಶಸ್ವಿಯಾದವರೆಂದು ಪರಿಗಣಿಸಲಾಗುತ್ತದೆ. ಹೊರಗಿನಿಂದ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲರೂ ಸಂತೋಷವಾಗಿ ಮತ್ತು ಯಶಸ್ವಿಯಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಮುಖವಾಡಗಳನ್ನು ಧರಿಸಿ ಬದುಕುತ್ತಾರೆ. ಆದರೆ ಒಳಗಿನಿಂದ ನೋಡಿದರೆ ಹೆಚ್ಚಿನ ಜನರು ಅಶಾಂತಿ, ಅತೃಪ್ತಿ, ಭಯ ಮತ್ತು ಚಿಂತೆಯಿಂದ ತುಂಬಿರುತ್ತಾರೆ. ನೀವು ಬಹುಶಃ ಬಹಳಷ್ಟು ಹಣವನ್ನು ಗಳಿಸಿರಬಹುದು, ಸಮಾಜದಲ್ಲಿ ದೊಡ್ಡ ಹೆಸರು ಮತ್ತು ಯಶಸ್ಸನ್ನು ಗಳಿಸಿರಬಹುದು, ಉನ್ನತ ಪದವಿಯನ್ನು ಪಡೆದಿರಬಹುದು. ಆದರೆ ನಿಮ್ಮ ಮನಸ್ಸು ಅಶಾಂತವಾಗಿದ್ದರೆ, ನೀವು ಒಳಗಿನಿಂದ ಸಂತೋಷವಾಗಿಲ್ಲದಿದ್ದರೆ ಆ ಯಶಸ್ಸು ನಿಜವಲ್ಲ, ಆ ಯಶಸ್ಸು ಟೊಳ್ಳು. ನಿಜವಾದ ಯಶಸ್ಸು, ಸತ್ಯವಾದ ಯಶಸ್ಸು ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ, ತೃಪ್ತವಾಗಿದ್ದಾಗ ಮತ್ತು ನೀವು ಒಳಗಿನಿಂದ ಸಹಜ ಆನಂದವನ್ನು ಅನುಭವಿಸುತ್ತಿರುವಾಗ ಮಾತ್ರ ಪರಿಗಣಿಸಲಾಗುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ನಿಜವಾದ ಸಂತೋಷವನ್ನು ಪಡೆಯಲು ತಮ್ಮ ಇಡೀ ಜೀವನವನ್ನು ಭೌತಿಕ ಸಂಪನ್ಮೂಲಗಳು, ಲೌಕಿಕ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿಯೇ ಕಳೆಯುತ್ತಾರೆ. ಧನ ಸಂಪತ್ತು, ದೊಡ್ಡ ಕಾರು, ಐಷಾರಾಮಿ ಬಂಗಲೆ, ಇತ್ತೀಚಿನ ಗ್ಯಾಜೆಟ್ಸ್ಗಳು ಇತ್ಯಾದಿಗಳನ್ನು ಪಡೆಯುವ ಅಂತ್ಯವಿಲ್ಲದ ಓಟದಲ್ಲಿ ನಾವು ಇವುಗಳನ್ನು ಪಡೆದರೆ ನಮಗೆ ಶಾಶ್ವತ ಸಂತೋಷ ಸಿಗುತ್ತದೆ ಎಂದು ಭಾವಿಸಿ ಓಡುತ್ತಿರುತ್ತೇವೆ. ಆದರೆ ವಾಸ್ತವವೆಂದರೆ ಅಂತಹ ಭೌತಿಕ ಸಂಪನ್ಮೂಲಗಳನ್ನು ಪಡೆದು ಸಿಗುವ ಸಂತೋಷವು ಅತ್ಯಂತ ಕ್ಷಣಿಕ ಮತ್ತು ತಾತ್ಕಾಲಿಕವಾಗಿರುತ್ತದೆ. ನಮಗೆ ಆ ಬಯಸಿದ ವಸ್ತು ಅಥವಾ ಸಂಪನ್ಮೂಲ ಸಿಕ್ಕ ತಕ್ಷಣ ಸ್ವಲ್ಪ ಸಮಯದವರೆಗೆ ಬಹುಶಃ ಚೆನ್ನಾಗಿ ಅನಿಸಬಹುದು, ಆದರೆ ಬಹಳ ಬೇಗನೆ ನಮ್ಮ ಮನಸ್ಸು ಮತ್ತೊಂದು ಅಥವಾ ಅದಕ್ಕಿಂತ ದೊಡ್ಡ ಸಂಪನ್ಮೂಲವನ್ನು ಪಡೆಯಲು ಮತ್ತೆ ಚಡಪಡಿಸಲು ಮತ್ತು ತೊಂದರೆಗೊಳಗಾಗಲು ಪ್ರಾರಂಭಿಸುತ್ತದೆ. ಇಚ್ಛೆಗಳ ಈ ಚಕ್ರವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಮತ್ತು ನಾವು ಮರೀಚಿಕೆಯಲ್ಲಿ ಅಲೆಯುತ್ತಿರುತ್ತೇವೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನು ತನ್ನ ಲೌಕಿಕ ಇಚ್ಛೆಗಳು ಮತ್ತು ಕಾಮನೆಗಳನ್ನು ವಿವೇಕದಿಂದ ನಿಯಂತ್ರಿಸಿ ಮತ್ತು ಅವುಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಯುತ್ತಾ ಆತ್ಮಜ್ಞಾನ ಮತ್ತು ಭಗವತ್ ಪ್ರಾಪ್ತಿಗಾಗಿ ಪ್ರಯತ್ನಿಸಿದಾಗ ಮಾತ್ರ ನಿಜವಾದ ಮತ್ತು ಶಾಶ್ವತ ಸಂತೋಷವನ್ನು ಪಡೆಯಬಹುದು. ಅವನು ದೇವರ ಭಕ್ತಿ ಮಾಡಿದಾಗ, ತನ್ನ ಕರ್ಮಗಳನ್ನು ದೇವರಿಗೆ ಸಮರ್ಪಿಸಿದಾಗ ಮತ್ತು ಫಲದ ಆಸಕ್ತಿಯಿಂದ ಮುಕ್ತನಾದಾಗ, ಎಲ್ಲಾ ಕಾಮನೆಗಳಿಂದ ಮುಕ್ತನಾಗಿ ಮಾನ ಅಪಮಾನ, ಸುಖ ದುಃಖ, ಲಾಭ ನಷ್ಟಗಳನ್ನು ಸಮಾನ ಭಾವದಿಂದ ನೋಡುವ ಅಂತಹ ಮನುಷ್ಯನೇ ತನ್ನೊಳಗೆ ನಿಜವಾದ ಆನಂದ ಮತ್ತು ಆಳವಾದ ತೃಪ್ತಿಯನ್ನು ಪಡೆಯುತ್ತಾನೆ.
ಶ್ರೀಮದ್ ಭಗವದ್ಗೀತೆಯ 17ನೇ ಬೋಧನೆಯೆಂದರೆ ಮನುಷ್ಯನು ಯಾವಾಗಲೂ ತನ್ನ ಕರ್ಮಗಳ ಮೇಲೆ ತನ್ನ ಕರ್ತವ್ಯಗಳ ಮೇಲೆ ಗಮನಹರಿಸಬೇಕು. ಜನರು ತನ್ನ ಬಗ್ಗೆ ಏನು ಹೇಳುತ್ತಾರೆ ಅಥವಾ ಜನರು ತನ್ನ ಕಾರ್ಯದ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರಲ್ಲ. ನಾವು ನಮ್ಮ ಗಮನವನ್ನು ನಮ್ಮ ಕರ್ಮದಿಂದ ತೆಗೆದು ಜನರು ಏನು ಯೋಚಿಸುತ್ತಾರೆ, ಸಮಾಜ ಏನು ಹೇಳುತ್ತದೆ, ನಮ್ಮನ್ನು ಟೀಕಿಸುತ್ತಾರೋ ಅಥವಾ ಹೊಗಳುತ್ತಾರೋ ಎಂಬ ಚಿಂತೆಯಲ್ಲಿ ತೊಡಗಿಸಿಕೊಂಡಾಗ ನಾವು ನಮ್ಮ ಕಾರ್ಯವನ್ನು ಸರಿಯಾಗಿ ಸಂಪೂರ್ಣ ಏಕಾಗ್ರತೆ ಮತ್ತು ನಿಷ್ಠೆಯಿಂದ ಮಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಗಮನ ಹಂಚಿಹೋಗುತ್ತದೆ, ನಮ್ಮ ಆತ್ಮವಿಶ್ವಾಸ ಅಲುಗಾಡಲು ಪ್ರಾರಂಭಿಸುತ್ತದೆ ಮತ್ತು ನಾವು ಆಗಾಗ ಇತರರನ್ನು ಸಂತೋಷಪಡಿಸುವ ಪ್ರಯತ್ನದಲ್ಲಿ ಸರಿಯಾದ ಮಾರ್ಗದಿಂದ ದಾರಿ ತಪ್ಪುತ್ತೇವೆ. ಈ ಸಂದರ್ಭದಲ್ಲಿ ಒಂದು ಪ್ರಚಲಿತ ಕಥೆ ಇದೆ. ಒಮ್ಮೆ ಒಬ್ಬ ಹಣ್ಣು ಮಾರುವವನು ನಗರದ ಮಾರುಕಟ್ಟೆಯಲ್ಲಿ ತನ್ನ ಚಿಕ್ಕ ಅಂಗಡಿಯನ್ನು ಹಾಕಿ ಬಹಳ ಮನಸ್ಸು ಮತ್ತು ಉತ್ಸಾಹದಿಂದ ತನ್ನ ಹಣ್ಣುಗಳನ್ನು ಮಾರುತ್ತಿದ್ದನು. ಅವನು ತನ್ನ ಅಂಗಡಿಯ ಹಿಂದೆ ಒಂದು ಸ್ವಚ್ಛವಾದ ಫಲಕವನ್ನು ಹಾಕಿದ್ದನು. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಇಲ್ಲಿ ತಾಜಾ ಹಣ್ಣುಗಳು ಮಾರಲ್ಪಡುತ್ತದೆ ಎಂದು ಬರೆದಿತ್ತು. ಅವನು ಬಹಳ ಹೆಮ್ಮೆ ಮತ್ತು ಭರವಸೆಯಿಂದ ಈ ಫಲಕವನ್ನು ಹಾಕಿದ್ದನು. ಇದರಿಂದ ಗ್ರಾಹಕರು ಅವನ ಅಂಗಡಿಗೆ ಆಕರ್ಷಿತರಾಗುತ್ತಾರೆ ಮತ್ತು ಅವನು ಉತ್ತಮ ಗುಣಮಟ್ಟದ ತಾಜಾ ಹಣ್ಣುಗಳನ್ನು ಮಾರುತ್ತಾನೆ ಎಂದು ತಿಳಿಯುತ್ತಾರೆ. ಆಗ ಮೊದಲ ಗ್ರಾಹಕ ಬಂದನು. ಅವನು ಹಣ್ಣುಗಳನ್ನು ನೋಡಿದನು, ನಂತರ ಫಲಕವನ್ನು ಗಮನವಿಟ್ಟು ಓದಿದನು ಮತ್ತು ಹಣ್ಣು ಮಾರುವವನಿಗೆ, ಸಹೋದರ, ಈ ಫಲಕದ ಮೇಲೆ ಇಲ್ಲಿ ಎಂದು ಬರೆಯುವ ಅಗತ್ಯವೇನಿದೆ? ನೀನು ಇಲ್ಲೇ ಕುಳಿತಿರುವೆ, ಬೇರೆಲ್ಲೋ ಅಲ್ಲ ಎಂಬುದು ಎಲ್ಲರಿಗೂ ತಿಳಿಯಿತು. ಈ ಶಬ್ದವು ವ್ಯರ್ಥ, ಅದನ್ನು ಅಳಿಸಿ ಹಾಕು ಎಂದನು. ಹಣ್ಣು ಮಾರುವವನು ಸ್ವಲ್ಪ ಹೊತ್ತು ಯೋಚಿಸಿದನು. ನಂತರ ಅವನು, ಬಹುಶಃ ಈ ವ್ಯಕ್ತಿ ಸರಿಯಾಗಿ ಹೇಳುತ್ತಿದ್ದಾನೆ, ಇಲ್ಲಿ ಎಂದು ಬರೆಯುವುದು ಅನಗತ್ಯವೇ ಎಂದು ಯೋಚಿಸಿ ಬಟ್ಟೆಯಿಂದ ಇಲ್ಲಿ ಎಂಬ ಶಬ್ದವನ್ನು ಅಳಿಸಿದನು. ಈಗ ಫಲಕದ ಮೇಲೆ ತಾಜಾ ಹಣ್ಣುಗಳು ಮಾರಲ್ಪಡುತ್ತವೆ ಎಂದು ಬರೆದಿತ್ತು. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಗ್ರಾಹಕ ಬಂದನು. ಅವನು ಹಣ್ಣುಗಳನ್ನು ನೋಡಿ ನಂತರ ಫಲಕವನ್ನು ಓದಿದನು. ಅವನು ಹಣ್ಣು ಮಾರುವವನಿಗೆ, ಸಹೋದರ, ತಾಜಾ ಎಂದು ಬರೆಯುವ ಅಗತ್ಯವೇನಿದೆ? ನೀನೊಬ್ಬ ಗೌರವಾನ್ವಿತ ಅಂಗಡಿಯವನು ಮತ್ತು ತಾಜಾ ಹಣ್ಣುಗಳನ್ನೇ ಮಾರುತ್ತೀಯೆಂದು ನಮಗೆಲ್ಲರಿಗೂ ತಿಳಿದಿದೆ. ಯಾರೂ ಉದ್ದೇಶಪೂರ್ವಕವಾಗಿ ಕೊಳೆತ ಅಥವಾ ಹಳೆಯ ಹಣ್ಣುಗಳನ್ನು ಮಾರಲು ಇಲ್ಲಿ ಕುಳಿತಿರುವುದಿಲ್ಲ. ಈ ಶಬ್ದವು ಅನಗತ್ಯ, ಅದನ್ನು ತೆಗೆದುಹಾಕು ಎಂದನು. ಹಣ್ಣು ಮಾರುವವನು ಸ್ವಲ್ಪ ಆಶ್ಚರ್ಯಪಟ್ಟನು. ಆದರೆ ನಂತರ ಅವನು, ಈ ಸಲಹೆಯು ಸರಿಯಾಗಿಯೇ ಇರಬಹುದು, ಗ್ರಾಹಕರಿಗೆ ಅವನ ಮೇಲೆ ವಿಶ್ವಾಸವಿದೆಯಲ್ಲವೇ ಎಂದು ಯೋಚಿಸಿ ತಾಜಾ ಎಂಬ ಶಬ್ದವನ್ನು ಅಳಿಸಿದನು. ಈಗ ಫಲಕದ ಮೇಲೆ ಕೇವಲ ಹಣ್ಣುಗಳು ಮಾರಲ್ಪಡುತ್ತವೆ ಎಂದು ಉಳಿದಿತ್ತು. ಸ್ವಲ್ಪ ಸಮಯದ ನಂತರ ಮೂರನೇ ಗ್ರಾಹಕ ಬಂದನು. ಅವನು ಫಲಕವನ್ನು ನೋಡಿ ನಗುತ್ತಾ, ಅಣ್ಣ, ನಿನ್ನ ಅಂಗಡಿಯಲ್ಲಿ ಹಣ್ಣುಗಳಿವೆ ಮತ್ತು ನೀನು ಹಣ್ಣುಗಳನ್ನೇ ಮಾರುತ್ತೀಯೆ ಎಂಬುದು ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಈ ವಿಷಯವನ್ನು ಫಲಕದ ಮೇಲೆ ಬರೆಯುವ ಅಗತ್ಯವೇನಿದೆ? ಇದರಿಂದ ಹಣ್ಣು ಎಂಬ ಶಬ್ದವನ್ನು ತೆಗೆದುಹಾಕು ಎಂದನು. ಹಣ್ಣು ಮಾರುವವನು ಈಗ ಸ್ವಲ್ಪ ಗೊಂದಲದಲ್ಲಿದ್ದನು. ಆದರೆ ಗ್ರಾಹಕನು ದೇವರ ರೂಪ, ಬಹುಶಃ ಅವರ ಮಾತನ್ನು ಕೇಳುವುದೇ ಸರಿ ಎಂದು ಯೋಚಿಸಿ ಹಣ್ಣು ಎಂಬ ಶಬ್ದವನ್ನು ಅಳಿಸಿದನು. ಈಗ ಫಲಕದ ಮೇಲೆ ಕೇವಲ ಮಾರಲ್ಪಡುತ್ತವೆ ಎಂದು ಉಳಿದಿತ್ತು. ಸ್ವಲ್ಪ ಸಮಯದ ನಂತರ ಮೂರನೇ ಗ್ರಾಹಕ ಬಂದನು. ಅವನು ಫಲಕವನ್ನು ನೋಡಿ ನಗುತ್ತಾ, ಅಣ್ಣ, ನಿನ್ನ ಅಂಗಡಿಯಲ್ಲಿ ಹಣ್ಣುಗಳಿವೆ ಮತ್ತು ನೀನು ಹಣ್ಣುಗಳನ್ನೇ ಮಾರುತ್ತೀಯೆ ಎಂಬುದು ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಈ ವಿಷಯವನ್ನು ಫಲಕದ ಮೇಲೆ ಬರೆಯುವ ಅಗತ್ಯವೇನಿದೆ? ಇದರಿಂದ ಹಣ್ಣು ಎಂಬ ಶಬ್ದವನ್ನು ತೆಗೆದುಹಾಕು ಎಂದನು. ಹಣ್ಣು ಮಾರುವವನು ಈಗ ಸ್ವಲ್ಪ ಗೊಂದಲದಲ್ಲಿದ್ದನು. ಆದರೆ ಗ್ರಾಹಕನು ದೇವರ ರೂಪ, ಬಹುಶಃ ಅವರ ಮಾತನ್ನು ಕೇಳುವುದೇ ಸರಿ ಎಂದು ಯೋಚಿಸಿ ಹಣ್ಣು ಎಂಬ ಶಬ್ದವನ್ನು ಅಳಿಸಿದನು. ಈಗ ಫಲಕದ ಮೇಲೆ ಕೇವಲ ಮಾರಲ್ಪಡುತ್ತವೆ ಎಂದು ಉಳಿದಿತ್ತು. ಅಷ್ಟರಲ್ಲಿ ಮತ್ತೊಬ್ಬ ಗ್ರಾಹಕ ಬಂದನು. ಅವನು ಫಲಕವನ್ನು ನೋಡಿ ನಂತರ ಹಣ್ಣು ಮಾರುವವನನ್ನು ನೋಡಿ, ಸಹೋದರ, ಮಾರಲ್ಪಡುತ್ತವೆ ಎಂದು ಬರೆಯುವ ಅಗತ್ಯವೇನಿದೆ? ನೀನು ಇಲ್ಲಿ ಮಾರಲು ಕುಳಿತಿರುವೆ ಎಂಬುದು ಸ್ಪಷ್ಟ, ಯಾರೂ ಉಚಿತವಾಗಿ ಹಂಚುತ್ತಿಲ್ಲ, ಇದನ್ನು ಅಳಿಸಿ ಹಾಕು ಎಂದನು. ಹಣ್ಣು ಮಾರುವವನು ಅಲ್ಲಿಯವರೆಗೆ ಪ್ರತಿ ಗ್ರಾಹಕನ ಸಲಹೆಯನ್ನು ಪಾಲಿಸುತ್ತಾ ಬಂದಿದ್ದನು. ಬಹುಶಃ ಇದೇ ಸರಿ ಎಂದು ಅವನಿಗೆ ಅನಿಸಿತು. ಅವನು ಭಾರವಾದ ಮನಸ್ಸಿನಿಂದ ಮಾರಲ್ಪಡುತ್ತವೆ ಎಂಬುದನ್ನು ಅಳಿಸಿದನು. ಈಗ ಫಲಕವು ಸಂಪೂರ್ಣವಾಗಿ ಖಾಲಿ, ಕೋರಾ ಆಗಿತ್ತು. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ವ್ಯಕ್ತಿ ಅಲ್ಲಿಂದ ಹಾದು ಹೋಗಿ ಆ ಖಾಲಿ ಫಲಕವನ್ನು ನೋಡಿ ಆಶ್ಚರ್ಯಪಟ್ಟನು. ಅವನು ಹಣ್ಣು ಮಾರುವವನಿಗೆ, ಸಹೋದರ, ಈ ಫಲಕವನ್ನು ನೀನು ಇಲ್ಲಿ ಖಾಲಿ ಏಕೆ ನೇತು ಹಾಕಿದ್ದೀಯಾ? ನೀನು ಇದರಲ್ಲಿ ಏನನ್ನೂ ಬರೆದಿಲ್ಲವೇಕೆ? ನೀನು ಇದನ್ನು ಹೀಗೆ ಖಾಲಿ ಇಟ್ಟರೆ ಬರುವವರು ಹೋಗುವವರು ನೀನು ಇಲ್ಲಿ ಏನ ಮಾರುತ್ತೀಯಾ ಅಥವಾ ನಿನ್ನ ಅಂಗಡಿ ಯಾವುದರದ್ದು ಎಂದು ಹೇಗೆ ತಿಳಿಯುತ್ತಾರೆ ಎಂದು ಕೇಳಿದನು. ಇದನ್ನು ಕೇಳಿ ಹಣ್ಣು ಮಾರುವವನು ತೊನ್ನರೆಗೊಳಾದನು, ನಿರಾಶನಾದನು ಮತ್ತು ಹತಾಶನಾದನು. ಅವನು ಮನಸ್ಸಿನಲ್ಲೇ, ನಾನು ಪ್ರತಿಯೊಬ್ಬರ ಸಲಹೆಯನ್ನು ಪಾಲಿಸಿದೆ, ಪ್ರತಿಯೊಬ್ಬರನ್ನು ಸಂತೋಷಪಡಿಸಲು ಪ್ರಯತ್ನಿಸಿದೆ, ಆದರೆ ಈ ಗೊಂದಲದಲ್ಲಿ ನಾನು ನನ್ನ ಮೂಲ ವಿಷಯವನ್ನೇ ಮರೆತೆ, ನನ್ನ ಉದ್ದೇಶವನ್ನೇ ಕಳೆದುಕೊಂಡೆ ಎಂದು ಯೋಚಿಸಿದನು.
ಈ ಕಥೆಯಿಂದ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವುದೇನೆಂದರೆ, ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಅಭಿಪ್ರಾಯವಿರುತ್ತದೆ, ತನ್ನದೇ ಆದ ಆಲೋಚನೆ ಇರುತ್ತದೆ. ಇತರರಿಗೆ ಸಲಹೆ ನೀಡುವುದು ಬಹಳ ಸುಲಭವಾದ ಕೆಲಸ, ಆದರೆ ಪ್ರತಿಯೊಬ್ಬರ ಸಲಹೆಯನ್ನು ಪಾಲಿಸುವುದು ಯಾವಾಗಲೂ ಸರಿಯಾಗಿರುವುದಿಲ್ಲ ಅಥವಾ ಬುದ್ಧಿವಂತಿಕೆಯಲ್ಲ. ನಾವು ಇತರರ ಅಭಿಪ್ರಾಯವನ್ನು ಖಂಡಿತವಾಗಿಯೂ ಕೇಳಬೇಕು, ಅದರ ಬಗ್ಗೆ ಯೋಚಿಸಬೇಕು. ಆದರೆ ನಮ್ಮ ಬುದ್ಧಿ, ನಮ್ಮ ವಿವೇಕ ಮತ್ತು ನಮ್ಮ ಗುರುತನ್ನು ಎಂದಿಗೂ ಮರೆಯಬಾರದು. ಪ್ರತಿಯೊಬ್ಬರನ್ನು ಸಂತೋಷಪಡಿಸುವ ನಿರರ್ಥಕ ಪ್ರಯತ್ನದಲ್ಲಿ ನಾವು ಆಗಾಗ ನಮ್ಮನ್ನೇ ಕಳೆದುಕೊಳ್ಳುತ್ತೇವೆ, ನಮ್ಮ ಗುರಿಯಿಂದ ದಾರಿ ತಪ್ಪುತ್ತೇವೆ. ನೆನಪಿಡಿ, ನೀವು ಏನು ಮಾಡುತ್ತೀರೋ ಅದು ನಿಮ್ಮ ಸ್ವಂತ ಆಲೋಚನೆಗಳು, ನಿಮ್ಮ ಮೌಲ್ಯಗಳು ಮತ್ತು ನಿಮ್ಮ ಸುವಿಚಾರಿತ ನಿರ್ಧಾರಗಳಿಂದ ನಿರ್ಧರಿಸಲ್ಪಡಬೇಕು, ಕೇವಲ ಇತರರ ಅಸ್ಥಿರ ಮತ್ತು ಆಗಾಗ ಪರಸ್ಪರ ವಿರೋಧಾತ್ಮಕ ಅಭಿಪ್ರಾಯಗಳಿಂದಲ್ಲ. ಆದ್ದರಿಂದಲೇ ಹೇಳಲಾಗುತ್ತದೆ, ಸೋತ ವ್ಯಕ್ತಿಯ ಸಲಹೆಯನ್ನು ಕೇಳಿ, ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿಯಲು, ಮತ್ತು ಗೆದ್ದ ವ್ಯಕ್ತಿಯ ಅನುಭವವನ್ನು ತಿಳಿಯಿರಿ, ನೀವು ಏನು ಸರಿ ಮಾಡಬೇಕು ಎಂದು ತಿಳಿಯಲು. ಆದರೆ ಅಂತಿಮವಾಗಿ ನಿಮ್ಮ ಸ್ವಂತ ಬುದ್ಧಿಯನ್ನೇ ಬಳಸಿ. ನಮ್ಮಿಂದ ತಪ್ಪಾದರೆ ಏನಾಗುತ್ತದೆ ಎಂದು ಎಂದಿಗೂ ಹೆದರಬೇಡಿ. ತಪ್ಪುಗಳನ್ನು ಮಾಡುವುದು ಕಲಿಯುವ ಪ್ರಕ್ರಿಯೆಯ ಸಹಜ ಭಾಗ. ತಪ್ಪುಗಳಿಂದಲೇ ನಮಗೆ ಪಾಠ ಸಿಗುತ್ತದೆ, ಅನುಭವ ಸಿಗುತ್ತದೆ. ತಪ್ಪುಗಳಿಂದಲೇ ನಮ್ಮ ಸ್ವಂತ ಅನುಭವ ಬೆಳೆಯುತ್ತದೆ. ಇಂದು ಬಹುಶಃ ಸೋಲುಂಟಾಗಬಹುದು, ಆದರೆ ಆ ಸೋಲಿನಿಂದಲೂ ನೀವು ಏನನ್ನಾದರೂ ಕಲಿಯುತ್ತೀರಿ. ಜನರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಅದನ್ನು ನಾವೇ ಯೋಚಿಸಲು ಪ್ರಾರಂಭಿಸಿದರೆ ಮತ್ತೆ ಆ ಜನರು ಏನು ಯೋಚಿಸುತ್ತಾರೆ? ಆದ್ದರಿಂದಲೇ ಯಾರೋ ಚೆನ್ನಾಗಿ ಹೇಳಿದ್ದಾರೆ, ಅತಿ ದೊಡ್ಡ ರೋಗ ಜನರು ಏನು ಹೇಳುತ್ತಾರೆ. ಈ ರೋಗದಿಂದ ಮುಕ್ತರಾಗಿ ನಿಮ್ಮ ಕರ್ಮದ ಮೇಲೆ ಗಮನ ಕೇಂದ್ರೀಕರಿಸುವುದೇ ಯಶಸ್ಸು ಮತ್ತು ಶಾಂತಿಯ ಮಾರ್ಗ. ಶ್ರೀಮದ್ ಭಗವದ್ಗೀತೆಯ 18ನೇ ಬೋಧನೆಯೆಂದರೆ, ಜೀವನದಲ್ಲಿ ನಾವು ಸ್ನೇಹವನ್ನು ಯಾವಾಗಲೂ ಬಹಳ ಯೋಚಿಸಿ ಪರೀಕ್ಷಿಸಿ ಮಾಡಬೇಕು. ಆದರೆ ಯಾರನ್ನಾದರೂ ನಮ್ಮ ನಿಜವಾದ ಸ್ನೇಹಿತನನ್ನಾಗಿ ಮಾಡಿಕೊಂಡ ನಂತರ ಅವನೊಂದಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಯಾವಾಗಲೂ ಇರಬೇಕು. ಸ್ನೇಹವು ಪವಿತ್ರ ಮತ್ತು ಮಹತ್ವದ ಸಂಬಂಧ. ಮಹಾಭಾರತದ ಕಾಲದಲ್ಲಿ ಸ್ನೇಹದ ಹೆಸರಿನಲ್ಲಿ ತಮ್ಮದೇ ಸೈನ್ಯ ಅಥವಾ ತಮ್ಮದೇ ಪಕ್ಷದೊಂದಿಗೆ ವಿಶ್ವಾಸದ್ರೋಹ ಮಾಡಿದ ಅನೇಕ ಸ್ನೇಹಿತರಿದ್ದರು. ಯುದ್ಧದ ಸಮಯದಲ್ಲಿ ತಮ್ಮ ಪಕ್ಷವನ್ನು ಬದಲಾಯಿಸಿ ಕೌರವರ ಅಥವಾ ಪಾಂಡವರ ಪಕ್ಷಕ್ಕೆ ಹೋದ ಅನೇಕ ಜನರಿದ್ದರು. ಇದು ಯುದ್ಧದ ಫಲಿತಾಂಶದ ಮೇಲೆ ಆಳವಾದ ಪರಿಣಾಮ ಬೀರಿತು. ಧೃತರಾಷ್ಟ್ರನ ಮಗನಾಗಿದ್ದ ಯುಯುತ್ಸು ಯುದ್ಧದ ಆರಂಭದಲ್ಲಿ ಪಾಂಡವರ ಪಕ್ಷಕ್ಕೆ ಬಂದದ್ದು ಇದಕ್ಕೆ ಒಂದು ಉದಾಹರಣೆ. ತಂದುಕೊಟ್ಟನು. ಅಂತಹ ಪ್ರಾಮಾಣಿಕ, ನಿಸ್ವಾರ್ಥ ಮತ್ತು ಬೇಷರತ್ ಬೆಂಬಲ ನೀಡುವ ನಿಜವಾದ ಸ್ನೇಹಿತರೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಮತ್ತು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು. ಆದ್ದರಿಂದ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಜಾಗರೂಕರಾಗಿರಿ ಮತ್ತು ಸ್ನೇಹವನ್ನು ಪಾಲಿಸುವಲ್ಲಿ ಪ್ರಾಮಾಣಿಕರಾಗಿರಿ. ಶ್ರೀಮದ್ ಭಗವದ್ಗೀತೆಯ 19ನೇ ಬೋಧನೆಯೆಂದರೆ, ಎಂದಿಗೂ ಯಾವುದನ್ನು ಅತಿಯಾಗಿ ಮಾಡಬಾರದು. ಜೀವನದಲ್ಲಿ ಸಮತೋಲನವೇ ಮುಖ್ಯ. ಯಾವುದೇ ವಸ್ತು ಎಷ್ಟೇ ಒಳ್ಳೆಯದೆನಿಸಿದರೂ ಮಿತಿಯನ್ನು ಮೀರಿದರೆ ಅದು ಹಾನಿಕಾರಕವಾಗುತ್ತದೆ. ಯಾರನ್ನಾದರೂ ಪ್ರೀತಿಸುವುದು ಅತಿಯಾಗಬಾರದು, ಏಕೆಂದರೆ ಅತಿಯಾದ ಮೋಹವು ಬಂಧನ ಮತ್ತು ದುಃಖಕ್ಕೆ ಕಾರಣವಾಗಬಹುದು. ಮತ್ತು ಯಾರನ್ನಾದರೂ ದ್ವೇಷಿಸುವುದು ಅತಿಯಾಗಬಾರದು, ಏಕೆಂದರೆ ದ್ವೇಷವು ದ್ವೇಷಿಸುವನನ್ನೇ ಸುಡುತ್ತದೆ. ಅತಿಯಾದ ಸಿಹಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕವಾದಂತೆ ಅತಿಯಾದ ಕಹಿ ಅಥವಾ ಖಾರದ ಆಹಾರವು ಹಾನಿಯನ್ನುಂಟು ಮಾಡುತ್ತದೆ. ಅತಿಯಾಗಿ ತಿನ್ನುವುದು ನಿಮ್ಮನ್ನು ಅನಾರೋಗ್ಯಕ್ಕೀಡು ಮಾಡುತ್ತದೆ, ಅಜೀರ್ಣ ಮತ್ತು ಬೊಜ್ಜಿನಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಹಾಗೆಯೇ ಅತಿಯಾಗಿ ಹಸಿದಿರುವುದು ನಿಮ್ಮ ದೇಹ ಮತ್ತು ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಅತಿಯಾದ ವಿಶ್ರಾಂತಿ, ಸೋಮಾರಿತನದಲ್ಲಿ ಕಾಲ ಕಳೆಯುವುದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನಾರೋಗ್ಯಕ್ಕೀಡು ಮಾಡಬಹುದು. ಮತ್ತು ಮತ್ತೊಂದೆಡೆ ಅತಿಯಾಗಿ ಎಚ್ಚರವಾಗಿರುವುದು, ನಿದ್ರೆ ಪೂರ್ಣಗೊಳಿಸದಿರುವುದು ನಿಮ್ಮ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಜೀವನವನ್ನು ಪ್ರತಿಯೊಂದು ಮಗ್ಗುಲಲ್ಲಿಯೂ ಸಮತೋಲನದಿಂದ ಬದುಕಲು ಕಲಿಯಬೇಕು. ಅದು ಆಹಾರವಾಗಿರಲಿ, ವಿಹಾರ ಚಟುವಟಿಕೆಯಾಗಿರಲಿ, ನಿದ್ರೆಯಾಗಿರಲಿ ಅಥವಾ ಭಾವನೆಗಳಾಗಿರಲಿ. ನೀವು ಜೀವನದಲ್ಲಿ ಸಮತೋಲನವನ್ನು ಕಳೆದುಕೊಂಡ ತಕ್ಷಣ ಅದು ಯಾವುದೇ ಕ್ಷೇತ್ರದಲ್ಲಿರಲಿ ನಿಮ್ಮ ಜೀವನದಲ್ಲಿ ಯಾವಾದರೊಂದು ಚಿಕ್ಕ ಅಥವಾ ದೊಡ್ಡ ಸಮಸ್ಯೆ ಅಥವಾ ದುರ್ಘಟನೆ ಖಂಡಿತವಾಗಿಯೂ ಸಂಭವಿಸುತ್ತದೆ. ಸಮತೋಲನವೇ ಆರೋಗ್ಯಕರ, ಸಂತೋಷದ ಮತ್ತು ಯಶಸ್ವಿ ಜೀವನದ ಆಧಾರ. ಶ್ರೀಮದ್ ಭಗವದ್ಗೀತೆಯ 20ನೇ ಬೋಧನೆಯೆಂದರೆ, ಮನುಷ್ಯನು ತನ್ನ ಕರ್ಮಗಳ ಫಲವನ್ನು ಖಂಡಿತವಾಗಿಯೂ ಅನುಭವಿಸಲೇಬೇಕು. ನೀವು ಯಾವ ಕರ್ಮವನ್ನು ಮಾಡುತ್ತೀರೋ ಅದೇ ಫಲವನ್ನು ನೀವು ಪಡೆಯುತ್ತೀರಿ. ಇದು ಪ್ರಕೃತಿಯ ಅಚಲ ನಿಯಮ, ಕರ್ಮದ ಸಿದ್ಧಾಂತ. ಏನನ್ನು ಬಿತ್ತಿದ್ದೀರೋ ಅದನ್ನೇ ಕೊಯ್ಯುತ್ತೀರಿ.
ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದರೆ, ಇತರರ ಒಳಿತನ್ನು ಮಾಡಿದ್ದರೆ, ನಿಮ್ಮ ತಂದೆ ತಾಯಿಗಳ ಸೇವೆ ಮಾಡಿದ್ದರೆ ನಿಮಗೆ ಅದರ ಶುಭಫಲ ಖಂಡಿತವಾಗಿಯೂ ಸಿಗುತ್ತದೆ. ಬಹುಶಃ ನಿಮ್ಮ ಮಕ್ಕಳು ವೃದ್ಧಾಪ್ಯದಲ್ಲಿ ನಿಮ್ಮ ಸೇವೆ ಮಾಡಬಹುದು. ಆದರೆ ನೀವು ಕೆಟ್ಟ ಕರ್ಮಗಳನ್ನು ಮಾಡಿದ್ದರೆ, ಇತರರನ್ನು ಪೀಡಿಸಿದ್ದರೆ, ನಿಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ್ದರೆ ಅದರ ಅಶುಭ ಫಲವನ್ನು ನೀವು ಖಂಡಿತವಾಗಿಯೂ ಅನುಭವಿಸಬೇಕಾಗುತ್ತದೆ. ಬಹುಶಃ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಕೇಳುವವರು, ಒಂದು ಲೋಟ ನೀರು ಕೊಡುವವರು ಹತ್ತಿರ ಇಲ್ಲದಿರಬಹುದು. ಆದ್ದರಿಂದ ಜೀವನದಲ್ಲಿ ಅತ್ಯುತ್ತಮ ಮಾರ್ಗವೆಂದರೆ ಕೆಟ್ಟ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಮತ್ತು ಕೇವಲ ಶುಭ, ಸಾತ್ವಿಕ ಮತ್ತು ಧರ್ಮಾನುಕೂಲ ಕರ್ಮಗಳನ್ನೇ ಮಾಡುವುದು. ಈ ಸಂದರ್ಭದಲ್ಲಿ ಒಂದು ಕಥೆ ಪ್ರಚಲಿತದಲ್ಲಿದೆ. ಒಬ್ಬ ಬಡ ಮೀನುಗಾರನು ನದಿ ದಡದಲ್ಲಿ ಕುಳಿತು ಮೀನು ಹಿಡಿಯುತ್ತಿದ್ದನು. ಬಹಳ ಹೊತ್ತಿನ ಪ್ರಯತ್ನದ ನಂತರ ಮೀನು ಹಿಡಿಯುತ್ತಾ ಅವನು ಒಂದು ದೊಡ್ಡ ಮತ್ತು ತಾಜಾ ಮೀನನ್ನು ಹಿಡಿದನು. ಅವನು ಬಹಳ ಸಂತೋಷಪಟ್ಟನು. ಹತ್ತಿರದಲ್ಲೇ ಒಬ್ಬ ಶ್ರೀಮಂತ ಸೇಠನು ಹವ್ಯಾಸಕ್ಕಾಗಿ ಮೀನು ಹಿಡಿಯಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನಿಗೆ ಮೀನು ಹಿಡಿಯುವ ಯಾವುದೇ ಅನುಭವವಿರಲಿಲ್ಲ. ಆದ್ದರಿಂದ ಬಹಳ ಹೊತ್ತಿನಿಂದ ಅವನ ಕೈಗೆ ಒಂದು ಮೀನು ಸಿಕ್ಕಿರಲಿಲ್ಲ. ಸೇಠನು ಆ ಬಡವನು ಒಂದು ಒಳ್ಳೆಯ ಮತ್ತು ತಾಜಾ ಮೀನನ್ನು ಹಿಡಿದಿರುವುದನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು. ಅವನು ತನ್ನ ಶ್ರೀಮಂತಿಕೆ ಮತ್ತು ಬಲದ ಮೇಲೆ ಆ ಬಡವನ ಕೈಯಿಂದ ಆ ಮೀನನ್ನು ಬಲವಂತವಾಗಿ ಕಸಿದುಕೊಂಡನು. ಬಡವನು ಗೋಗರೆಯುತ್ತಾ ಸೇಠನಿಗೆ, ಸೇಠರೇ, ಈ ಮೀನನ್ನು ನಾನು ಬಹಳ ಕಷ್ಟಪಟ್ಟು ಹಿಡಿದಿದ್ದೇನೆ. ಇದು ನನ್ನ ಕುಟುಂಬದ ಆಹಾರ. ನೀವು ಇದನ್ನು ನನ್ನಿಂದ ಏಕೆ ಕಸಿದುಕೊಳ್ಳುತ್ತಿದ್ದೀರಿ ಎಂದನು. ಸೇಠನು ತನ್ನ ಬಲ ಮತ್ತು ಅಹಂಕಾರವನ್ನು ತೋರಿಸುತ್ತಾ, ಸುಮ್ಮನಿರು, ಹೋಗು ಇಲ್ಲಿಂದ, ಬೇರೊಂದನ್ನು ಹಿಡಿದುಕೋ, ಈ ಮೀನು ಈಗ ನನ್ನದು ಎಂದನು. ಹೀಗೆ ಹೇಳಿ ಸೇಠನು ದರ್ಪದಿಂದ ಅಲ್ಲಿಂದ ಹೊರಟನು. ಆ ಮೀನು ಇನ್ನೂ ಜೀವಂತವಾಗಿತ್ತು ಮತ್ತು ಸೇಠನ ಕೈಯಲ್ಲಿ ಒದ್ದಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಆ ಒದ್ದಾಡುತ್ತಿದ್ದ ಮೀನು ಸೇಠನ ಹೆಬ್ಬೆರಳಿಗೆ ಬಲವಾಗಿ ಕಚ್ಚಿತು. ನೋವಿನಿಂದ ಸೇಠನ ಕೈಯಿಂದ ಮೀನು ಜಾರಿ ವೇಗವಾಗಿ ನೀರಿಗೆ ಬಿದ್ದಿತು. ಸೇಠನ ಹೆಬ್ಬೆರಳಿನಲ್ಲಿ ಆಳವಾದ ಗಾಯವಾಗಿತ್ತು ಮತ್ತು ಅದರಿಂದ ರಕ್ತ ವೇಗವಾಗಿ ಹರಿಯುತ್ತಿತ್ತು. ಸೇಠನು ನೋವಿನಿಂದ ನರಳುತ್ತಾ ಓಡಿ ಓಡಿ ನಗರದ ದೊಡ್ಡ ವೈದ್ಯರ ಬಳಿಗೆ ಹೋದನು. ವೈದ್ಯರು ಗಾಯವನ್ನು ಸ್ವಚ್ಛಗೊಳಿಸಿ ಹೆಬ್ಬೆರಳಿಗೆ ಪಟ್ಟಿ ಕಟ್ಟಿ ಕೆಲವು ಔಷಧಿಗಳನ್ನು ಕೊಟ್ಟು 3 ದಿನಗಳ ನಂತರ ಬಂದು ತೋರಿಸಿ ಎಂದರು. 3 ದಿನಗಳ ನಂತರ ಸೇಠನು ಮತ್ತೆ ವೈದ್ಯರ ಬಳಿಗೆ ಬಂದು ತನ್ನ ಹೆಬ್ಬೆರಳನ್ನು ತೋರಿಸಿದನು. ಗಾಯವು ಗುಣವಾಗುವ ಬದಲು ಮಷ್ಟು ಹದಗೆಟ್ಟಿತ್ತು. ಅದರಲ್ಲಿ ಕೊಳೆತ ಉಂಟಾಗಿತ್ತು. ವೈದ್ಯರು ಚಿಂತಿತರಾಗಿ, ಸೇಠರೇ, ಗಾಯವು ಬಹಳ ಕೆಟ್ಟದಾಗಿದೆ. ಈಗ ಈ ಹೆಬ್ಬೆರಳನ್ನು ಕತ್ತರಿಸಬೇಕಾಗುತ್ತದೆ. ಅದೇ ರೀತಿ ಕರ್ಣ ಮತ್ತು ದುರ್ಯೋಧನರ ಸ್ನೇಹವು ಪ್ರಸಿದ್ಧವಾಗಿದೆ. ಇದರಲ್ಲಿ ಕರ್ಣನು ದುರ್ಯೋಧನನು ಅಧರ್ಮದ ಪಕ್ಷದಲ್ಲಿದ್ದಾನೆಂದು ತಿಳಿದಿದ್ದರೂ ಸ್ನೇಹವನ್ನು ಪಾಲಿಸುವ ಹೆಸರಿನಲ್ಲಿ ಅವನೊಂದಿಗೆ ಇದ್ದು ಅಂತಿಮವಾಗಿ ವಿನಾಶವನ್ನು ಹೊಂದಿದನು. ಆದ್ದರಿಂದ ಹೇಳುತ್ತಾರೆ, ಹಲವು ಬಾರಿ ಸ್ನೇಹಿತನ ವೇಷದಲ್ಲಿ ಶತ್ರುಗಳು ನಮ್ಮೊಂದಿಗೆ ಬರುತ್ತಾರೆ. ಅವರು ಸಿಹಿ ಮಾಟುಗಳನ್ನಾಡಿ ತಮ್ಮತನದ ತೋರಿಕೆಯನ್ನು ಮಾಡಿ ನಮ್ಮ ಹತ್ತಿರ ಬರುತ್ತಾರೆ ಮತ್ತು ನಮ್ಮಿಂದ ನಮ್ಮ ಅನೇಕ ರಹಸ್ಯಗಳನ್ನು, ನಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುತ್ತಾರೆ. ನಂತರ ಅವರು ಅವುಗಳನ್ನು ನಮ್ಮ ವಿರುದ್ಧ ಬಳಸುತ್ತಾರೆ. ಮೇಲ್ನೋಟಕ್ಕೆ ನಿಮ್ಮೊಂದಿಗೆ ಇರುವ, ಆದರೆ ಮನಸ್ಸಿನಿಂದ ಬೇರೆಯವರ ಹಿತವನ್ನು ಬಯಸುವ, ಅಂದರೆ ಎರಡೂ ಕಡೆ ಇರುವ ಸ್ನೇಹಿತರು ಇರುತ್ತಾರೆ. ಉದಾಹರಣೆಗೆ, ಕೌರವರೊಂದಿಗೆ ಇದ್ದ ಭೀಷ್ಮ ಪಿತಾಮಹ, ಗುರು ದ್ರೋಣಾಚಾರ್ಯ ಮತ್ತು ಮಹಾಮಂತ್ರಿ ವಿದುರ. ಇವರೆಲ್ಲರ ಮನಸ್ಸಿನಲ್ಲಿ ಪಾಂಡವರ ಬಗ್ಗೆ ಪ್ರೀತಿ ಮತ್ತು ಸಹಾನುಭೂತಿ ಇತ್ತು ಮತ್ತು ಅವರು ಪರೋಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ಪಾಂಡವರನ್ನೇ ಬೆಂಬಲಿಸಿದರು. ಮತ್ತೊಂದೆಡೆ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನರ ಸ್ನೇಹವು ಆದರ್ಶ ಸ್ನೇಹದ ಸಂಕೇತವಾಗಿದೆ. ಅಲ್ಲಿ ಕೃಷ್ಣನು ನಿಜವಾದ ಸ್ನೇಹಿತ, ಸಾರಥಿ ಮತ್ತು ಗುರುವಿನ ರೂಪದಲ್ಲಿ ಅರ್ಜುನನಿಗೆ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶನ ನೀಡಿ ಅವನಿಗೆ ವಿಜಯವನ್ನು ಕತ್ತರಿಸಿದನು. ವಿಜಯವನ್ನು ಕತ್ತರಿಸದಿದ್ದರೆ ಈ ವಿಷವು ಇಡೀ ಕೈಗೆ ಹರಡಿ ಕೈ ಹಾಳಾಗುತ್ತದೆ ಎಂದರು. ಬೇರೆ ದಾರಿಯಿಲ್ಲದೆ ಸೇಠನು ಅಳುತ್ತಾ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಂಡನು. ವೈದ್ಯರು ಮತ್ತೆ ಪಟ್ಟಿ ಕಟ್ಟಿ 3 ದಿನಗಳ ನಂತರ ಮತ್ತೆ ಬರಲು ಹೇಳಿದರು. 3 ದಿನಗಳ ನಂತರ ಸೇಠನು ಮತ್ತೆ ವೈದ್ಯರ ಬಳಿಗೆ ಹೋದನು. ಪಟ್ಟಿ ತೆಗೆದಾಗ ವೈದ್ಯರು ಗಾಯವು ಈಗ ಮಣಿಕಟ್ಟಿನವರೆಗೆ ಕೊಳೆಯಲು ಪ್ರಾರಂಭಿಸಿದೆ ಎಂದು ನೋಡಿದರು. ವೈದ್ಯರು, ಸೇಠರೇ, ಈಗ ಕೈಯನ್ನು ಮಣಿಕಟ್ಟಿನವರೆಗೆ ಕತ್ತರಿಸಬೇಕಾಗುತ್ತದೆ, ಇಲ್ಲದಿದ್ದರೆ ಇಡೀ ಕೈ ಹೋಗುತ್ತದೆ ಎಂದರು. ಸೇಠನು ಅಸಹಾಯಕತೆಯಿಂದ ತನ್ನ ಮಣಿಕಟ್ಟನ್ನು ಕತ್ತರಿಸಿಕೊಂಡನು. ಸೇಠನಿಗೆ ಮತ್ತೆ ಪಟ್ಟಿ ಕಟ್ಟಲಾಯಿತು ಮತ್ತು 4 ದಿನಗಳ ನಂತರ ಮತ್ತೆ ಬರಲು ಹೇಳಲಾಯಿತು. 4 ದಿನಗಳ ನಂತರ ಸೇಠನು ವೈದ್ಯರ ಬಳಿಗೆ ಬಂದಾಗ ವೈದ್ಯರು ಗಾಯವನ್ನು ನೋಡಿ, ದೇವರೇ, ಇದು ಕೊಳೆತು ಈಗ ಮೊಣಕೈಯವರೆಗೆ ತಲುಪಿದೆ. ಈಗ ಇಡೀ ತೋಳನ್ನೇ ಕತ್ತರಿಸಬೇಕಾಗುತ್ತದೆ, ಇಲ್ಲದಿದ್ದರೆ ಈ ವಿಷವು ಇಡೀ ದೇಹಕ್ಕೆ ಹರಡಿ ಜೀವಕ್ಕೂ ಅಪಾಯವಾಗಬಹುದು ಎಂದರು. ಈಗ ಸೇಠನ ಇಡೀ ತೋಳು ಕತ್ತರಿಸಲ್ಪಟ್ಟಿತ್ತು. ಅವನು ಅತ್ಯಂತ ದುಃಖಿತ, ನಿರಾಶ ಮತ್ತು ನೋವಿನಲ್ಲಿದ್ದನು.
ಆಗ ಸೇಠನ ಒಬ್ಬ ಬುದ್ಧಿವಂತ ಸ್ನೇಹಿತನು ಅವನನ್ನು ಭೇಟಿಯಾಗಲು ಬಂದನು. ಅವನು ಸೇಠನ ಈ ಸ್ಥಿತಿಯನ್ನು ನೋಡಿ, ಸ್ನೇಹಿತ, ನಿನ್ನಿಂದ ತಿಳಿಯದೆ ಯಾವುದಾದರೂ ದೊಡ್ಡ ತಪ್ಪು, ದೊಡ್ಡ ಪಾಪವೇನಾದರೂ ಆಗಿದೆಯಾ? ಕೊನೆಗೂ ಇದೆಲ್ಲ ನಿನ್ನೊಂದಿಗೆ ಏನಾಗುತ್ತಿದೆ? ಒಂದು ಚಿಕ್ಕ ಗಾಯವು ಇಷ್ಟು ಭೀಕರ ರೂಪವನ್ನು ಹೇಗೆ ತಾಳಬಹುದು? ನೀನು ನೆನಪಿಸಿಕೋ, ನೀನು ಯಾರದ್ದಾದರೂ ಮನಸ್ಸನ್ನು ನೋಯಿಸಿದ್ದೀಯಾ? ಯಾರೊಂದಿಗಾದರೂ ಅನ್ಯಾಯ ಮಾಡಿದ್ದೀಯಾ? ಅದರಿಂದಾಗಿ ನಿನ್ನೊಂದಿಗೆ ಇದೆಲ್ಲ ಆಗುತ್ತಿದೆಯೇ ಎಂದು ಕೇಳಿದನು. ಸೇಠನು ಯೋಚಿಸುತ್ತಾ, ಹೌದು ಸ್ನೇಹಿತೆ, ಒಂದು ತಪ್ಪು ನನ್ನಿಂದಾಗಿದೆ. ಕೆಲವು ದಿನಗಳ ಹಿಂದೆ ನಾನು ನದಿ ದಡದಲ್ಲಿ ಒಬ್ಬ ಬಡ ಮೀನುಗಾರನಿಂದ ಅವನು ಹಿಡಿದ ಮೀನನ್ನು ಬಲವಂತವಾಗಿ ಕಸಿದುಕೊಂಡಿದ್ದೆ. ಶ್ರಮ ಅವನದಾಗಿತ್ತು, ಆದರೆ ನಾನು ನನ್ನ ಬಲದ ಮೇಲೆ ಅದನ್ನು ತಿನ್ನಲು ಬಯಸಿದ್ದೆ ಎಂದನು. ಸ್ನೇಹಿತನು ಇದನ್ನು ಕೇಳಿದ ತಕ್ಷಣ ಸೇಠನಿಗೆ ತಕ್ಷಣವೇ, ಸ್ನೇಹಿತ, ಇದೆಲ್ಲವೂ ಆ ಬಡ ಮೀನುಗಾರನ ಶಾಪ ಅಥವಾ ಕೆಟ್ಟ ಆರೈಕೆಯ ಪರಿಣಾಮವೆಂದು ನನಗೆ ಪೂರ್ಣ ನಂಬಿಕೆಯಿದೆ. ನೀನು ಬೇಗನೆ ಹೋಗಿ ಅವನನ್ನು ಹುಡುಕೋ, ಅವನ ಕಾಲುಗಳಿಗೆ ಬಿದ್ದು ಅವನ ಮುಂದೆ ಮೂಗು ಉಜ್ಜಿ ಕ್ಷಮೆ ಕೇಳು. ಬಹುಶಃ ಅವನೇ ನಿನ್ನನ್ನು ಈ ನೋವಿನಿಂದ ಮುಕ್ತಗೊಳಿಸಬಹುದು. ಸೇಠನು ತಕ್ಷಣವೇ ಓಡಿ ನದಿ ದಡಕ್ಕೆ ಹೋಗಿ ಕೊನೆಗೂ ಆ ಬಡ ಮೀನುಗಾರನನ್ನು ಹುಡುಕಿದನು. ಸೇಠನು ಅವನ ಕಾಲುಗಳಿಗೆ ಬಿದ್ದು ಅಳುತ್ತಾ, ಸಹೋದರ, ನೀನು ನನ್ನೊಂದಿಗೆ ಇದೇನು ಮಾಡಿದೆ? ನಿನಗೆ ಯಾವುದಾದರೂ ಮಾಟಮಂತ್ರ ಅಥವಾ ತಂತ್ರಮಂತ್ರ ವಿದ್ಯೆ ಬರುತ್ತದೆಯೇ? ನೀನು ನನ್ನೊಂದಿಗೆ ಎಂಥ ಕೆಲಸ ಮಾಡಿದೆ? ನನ್ನ ಹೆಬ್ಬೆರಳು ಕತ್ತರಿಸಲ್ಪಟ್ಟಿತು, ನಂತರ ಮಣಿಕಟ್ಟು ಕತ್ತರಿಸಲ್ಪಟ್ಟಿತು ಮತ್ತು ಈಗ ಇಡೀ ತೋಳು ಕತ್ತರಿಸಲ್ಪಟ್ಟಿದೆ. ನೀನು ನನಗೆ ಯಾವುದಾದರೂ ಶಾಪ ಕೊಟ್ಟಿದ್ದೀಯಾ ಎಂದು ಕೇಳಿದನು. ಬಡ ಮೀನುಗಾರನು ಕೈ ಜೋಡಿಸಿ, ಇಲ್ಲ ಸೇಠಲೆ, ನಾನು ಏನೂ ಮಾಡಿಲ್ಲ. ನಾನು ನಿಮ್ಮಂತಹ ದೊಡ್ಡ ವ್ಯಕ್ತಿಗೆ ಹೇಗೆ ಶಾಪ ಕೊಡಲಿ? ನೀವು ನನ್ನಿಂದ ಮೀನನ್ನು ಕಸಿದುಕೊಂಡಾಗ ನಾನು ಕೇವಲ ಆಕಾಶದ ಕಡೆಗೆ ನೋಡಿ ನನ್ನ ದೇವರಿಗೆ, ದೇವರೇ, ಈ ಸೇಠನು ನನಗೆ ತನ್ನ ಬಲವನ್ನು ತೋರಿಸಿದ್ದಾನೆ ಎಂದಷ್ಟೇ ಹೇಳಿದ್ದೆ. ಇದಲ್ಲದೆ ನಾನು ಬೇರೇನೂ ಹೇಳಿಲ್ಲ ಎಂದನು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಸ್ಪಷ್ಟವಾದ ಪಾಠ ಸಿಗುವುದೇನೆಂದರೆ, ಕೆಟ್ಟ ಕರ್ಮಗಳ ಫಲವು ಕೆಟ್ಟದ್ದೇ ಆಗಿರುತ್ತದೆ ಮತ್ತು ಆ ಫಲವನ್ನು ನಾವು ಅನುಭವಿಸಲೇಬೇಕು. ಅದು ತಡವಾಗಿ ಸಿಗಲಿ ಅಥವಾ ಬೇಗನೆ ಸಿಗಲಿ. ಕರ್ಮಗಳ ಫಲವು ನಮ್ಮನ್ನು ಹೇಗೆ ಹುಡುಕುತ್ತದೆ ಎಂದರೆ, ಕರುವು 100 ಹಸುಗಳ ಗುಂಪಿನಲ್ಲಿಯೂ ತನ್ನ ತಾಯಿಯನ್ನು ಗುರುತಿಸಿ ಹುಡುಕುವಂತೆ. ಕರ್ಮಫಲದಿಂದ ಈ ಜಗತ್ತಿನಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಅವನು ಎಷ್ಟೇ ಶಕ್ತಿಶಾಲಿಯಾಗಿರಲಿ ಅಥವಾ ಚಾಣಾಕ್ಷನಾಗಿರಲಿ. ಹಾಗಾದರೆ ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ.